ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಕಮಲ ಹಿಡಿದ್ರೆ ನೀವೇ ಸಿಎಂ ಆಫರ್ ಕೊಟ್ಟಿದ್ದಾರಾ ಮೋದಿ? ಸಂಕ್ರಾಂತಿಗೆ ಸರ್ಕಾರ ಬೀಳಲಿದೆಯಾ? ಬಿಜೆಪಿ ಆಪರೇಷನ್ ಸಕ್ಸಸ್ ಆಗುತ್ತಾ? ಸರ್ಕಾರ ಸೇಫ್ ಮಾಡೋ ಕುಮಾರ ತಂತ್ರ ವರ್ಕೌಟ್ ಆಗಲಿದೆಯಾ? ಕ್ಷಿಪ್ರ ಬೆಳವಣಿಗೆ, ಸರ್ಕಾರ ಉರುಳೋ ಭೀತಿ, ನಿಜಾನ ಸಂಕ್ರಾಂತಿ? ಇದೇ ಹೊತ್ತಿನ ವಿಶೇಷ ಸಂಕ್ರಾಂತಿ ಬಾಂಬ್. ಅದ್ಯಾಕೋ ಇದ್ದಕ್ಕಿದ್ದ ಹಾಗೆ ಪ್ರಧಾನಿ ಮೋದಿಗೆ ಸಿಎಂ ಕುಮಾರಣ್ಣನ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗಿರೋ ಹಾಗೆ ಕಾಣ್ತಾ ಇದೆ. ಹೋದಲ್ಲಿ ಬಂದಲ್ಲೆಲ್ಲ ಮೋದಿ ಕುಮಾರಣ್ಣನ ನಮ್ ಜೊತೆ ಬಾರಪ್ಪ ಅಂತ ಇಂಡೈರೆಕ್ಟ್ ಆಗಿ ಕರೆದ ಹಾಗೆ ಅನಿಸ್ತಾ ಇದೆ. ಇನ್ನೇನು ಲೋಕಸಭಾ ಚುನಾವಣೆ ಕೂಡ ಸಮೀಪಿಸ್ತಾ ಇದೆ. ಇದೇ ವೇಳೆ ಮೋದಿಗೂ ಕುಮಾರಣ್ಣನ ಮೇಲೆ ಶಾನೆ ಪ್ಯಾರ್ಗೆ ಆದಂಗೆ ಕಾಣಿಸ್ತಿದೆ. ಅಂದಹಾಗೆ ಮೋದಿ ದಿಢೀರನೆ ಕುಮಾರಣ್ಣನ ಮೇಲೆ ಸಾಫ್ಟ್ ಕಾರ್ ನಿಲುವು ತಾಳಿದ್ದೇಕೆ? ಇದು ರಾಜ್ಯ ರಾಜಕೀಯದಲ್ಲಿ ಹೊಸದೊಂದು ಬದಲಾವಣೆಗೆ ದಾರಿ ಮಾಡಿಕೊಡುತ್ತಾ? ಕೈಗೆ ಕೈ ಕೊಟ್ಟು ಜೈ ಮೋದಿ ಅಂತಾರ ಚಿಕ್ಕಗೌಡ್ರು? ಈ ಕುರಿತ ಪಿನ್ ಟು ಪಿನ್ ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ಎಪಿಸೋಡ್ ನಲ್ಲಿ. ಕುಮಾರಣ್ಣನ ಮೇಲೆ ಮೋದಿಗೆ ಯಾಕೆ ಶಾನೆ ಸಾಫ್ಟ್ ಕಾರ್ನರ್? ಕುಮಾರಣ್ಣನ ಮೇಲೆ ಮೋದಿಗೆ ಯಾಕೆ ದಿಢೀರ್ ಪ್ಯಾರ್? ಬಿಜೆಪಿ ಜೊತೆ ಬಂದ್ರೆ ನೀವೇ ಸಿಎಂ, ಎಚ್ಡಿಕೆಗೆ ಆಫರ್ ಕೊಡ್ತಾರಾ ಪಿಎಂ? और अभी कुछ दिन पहले इस गठबंधन का ट्रेलर भी बाहर आया है. आपने देखा होगा तेलंगाना में गठबंधन का पराजय हो गया, बुरी तरह पराजय हो गया. और कर्नाटक में जहां गठबंधन की पहली सरकार बनी है, वहां के मुख्यमंत्री क्या कह रहे हैं? कर्नाटक के मुख्यमंत्री जो गठबंधन की सरकार के मुख्यमंत्री हैं, अभी तो कुछ ही महीने हुए हैं और ऐसे परेशान है वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है. एक क्लर्क मात्र बना करके रख दिया गया है. एक क्लर्क मात्र बना करके रख दिया गया है. एक क्लर्क मात्र बना करके रख दिया गया है. ಏನು ಮೋದಿ ಕ್ಲರ್ಕ್ ಮಾತಿನ ಒಳಹುರುಳು? ಮೋದಿ ಮಾತು ಕೇಳಿ ಕೈ ದಿಗಿಲು. ಅದೊಂದೇ ಒಂದು ಮಾತು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಕುಮಾರಸ್ವಾಮಿಯನ್ನ ಕಾಂಗ್ರೆಸ್ ಕ್ಲರ್ಕ್ ನಂತೆ ನಡೆಸ್ಕೊಳ್ತಾ ಇದೆ ಅನ್ನೋ ಮಾತು ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಷ್ಟಕ್ಕೂ ಇದ್ದಕ್ಕಿದ್ದಾಗೆ ಮೋದಿಗೆ ಕುಮಾರಣ್ಣನ ಮೇಲೆ ಅನುಕಂಪ ಹುಟ್ಟುಕೊಳ್ತಾ ಅನ್ನೋ ಅನುಮಾನ ಸದ್ಯದ್ದು. ಹೌದು, ಮೋದಿಗೆ ದಿಢೀರ್ ಅಂತ ಸಿಎಂ ಕುಮಾರಣ್ಣನ ಮೇಲೆ ಪ್ಯಾರ್ ಆಗ್ಬಿಟ್ಟಂತೆ ಕಾಣಿಸ್ತಾ ಇದೆ. ಇದು ಕೈ ಹಾಗೂ ತೆನೆ ದೋಸ್ತಿ ಸರ್ಕಾರವನ್ನ ಕೆಡಿಸಿ ಕಮಲ ಹಾಗೂ ತೆನೆ ಹೊಸ ಸರ್ಕಾರ ರೂಪುಗೊಳ್ಳೋಕೆ ಮುನ್ನುಡಿ ಬರೆಯುತ್ತಾ? ಒಂದು ವೇಳೆ ಹಂಗೇನಾದ್ರೂ ಆದ್ರೆ ಮೋದಿ ಕುಮಾರಸ್ವಾಮಿಗೆ ಮತ್ತೆ ಸಿಎಂ ಆಫರ್ ಕೊಟ್ರ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಮೈತ್ರಿ ಸರ್ಕಾರ ಆದಾಗಿನಿಂದಲೂ ಕುಮಾರಣ್ಣ ಕಾಂಗ್ರೆಸ್ ಮುಲಾಜಿನಲ್ಲಿದ್ದಾರಂತೆ. ಹೀಗಾಗಿ ಮೋದಿ ಕ್ಲರ್ಕ್ ಹೇಳಿಕೆ ಇಷ್ಟೊಂದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು. ಕುಮಾರಣ್ಣನಿಗೆ ಕೈ ಮುಲಾಜು. ಕುಮಾರಸ್ವಾಮಿ ಸಿಎಂ ಅಲ್ಲ, ಕ್ಲರ್ಕು. ರಾಜ್ಯ ವಿಧಾನಸಭಾ ಚುನಾವಣೆ ಆದ ಸಮಯದಲ್ಲಿ ನಡೆದ ಹೈ ಡ್ರಾಮಾ ಕೊನೆಗೊಂಡಿದ್ದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿಕೂಟದಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ಅಪಾಯದ ದವಡೆಯಲ್ಲೇ ಮೈತ್ರಿ ಸರ್ಕಾರ ಹೆಜ್ಜೆಯನ್ನ ಹಾಕುತ್ತಾ ಬಂದಿದೆ. ಇಲ್ಲಿ ಒಳಗೊಳಗೆ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಅತ್ತ ಬಿಜೆಪಿ ಕೂಡ ಸರಿಯಾದ ಸಮಯಕ್ಕೆ ಕಾದು ಕುಳಿತಿದೆ. ಆಪರೇಷನ್ ಕಮಲ ಸದ್ದು ಮಾಡಿದ್ದು ಅಷ್ಟಿಷ್ಟಲ್ಲ, ಬಿಜೆಪಿ ಕೆಲವೊಂದಿಷ್ಟು ಶಾಸಕರ ಖರೀದಿಗೆ ಬಿದ್ದಿದೆ. ಇದನ್ನ ಬಿಜೆಪಿ ನಾಯಕರು ನಿರಾಕರಿಸುತ್ತಲೇ ಬಂದಿದ್ದಾರೆ. ಆದ್ರೂ ಆಪರೇಷನ್ ಕಮಲ ನಡೆಸೋದಕ್ಕೆ ಬಿಜೆಪಿ ಮುಂದಾಗಿದ್ದು ನಿಜ ಅನ್ನಲಾಗ್ತಾ ಇದೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಲೋಕಸಭಾ ಚುನಾವಣೆವರೆಗಾದ್ರೂ ದೋಸ್ತಿ ಸರ್ಕಾರ ಉಳಿಬೇಕು ಅನ್ನೋ ಖಡಕ್ ನಿರ್ಧಾರವನ್ನ ತೆಗೆದುಕೊಂಡ್ಬಿಟ್ಟಿದೆ.
ಯಾಕಂದ್ರೆ ಮೈತ್ರಿ ಮುರಿದ್ರೆ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ನಕಾರಾತ್ಮಕವಾಗಿ ಪರಿಣಮಿಸುತ್ತೆ. ಆದ್ರೀಗ ಮೋದಿ ಕ್ಲರ್ಕ್ ಹೇಳಿಕೆ ಮೈತ್ರಿ ಸರ್ಕಾರವನ್ನ ಗಡ ಗಡ ಅಂತ ಅಲ್ಲಾಡಿಸ್ಬಿಟ್ಟಂತೆ ಕಾಣಿಸ್ತಾ ಇದೆ. और अभी कुछ दिन पहले इस गठबंधन का ट्रेलर भी बाहर आया है. आपने देखा होगा तेलंगाना में गठबंधन का पराजय हो गया, बुरी तरह पराजय हो गया. और कर्नाटक में जहां गठबंधन की पहली सरकार बनी है वहां के मुख्यमंत्री क्या कह रहे हैं? कर्नाटक के मुख्यमंत्री जो गठबंधन की सरकार के मुख्यमंत्री हैं, अभी तो कुछ ही महीने हुए हैं और ऐसे परेशान है वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है. एक क्लर्क मात्र बना करके रख दिया गया है. एक क्लर्क मात्र बना करके रख दिया गया है. एक क्लर्क मात्र बना करके रख दिया गया है. ಮೋದಿ ಮಾತಿಗೆ ಕೈ ತಲ್ಲಣ. ಇವರಿಬ್ಬರ ಮಧ್ಯ ಉಸಿರುಗಟ್ಟಿದ್ದಾರಾ ಎಚ್ಡಿಕೆ? ಹೌದು, ಮೋದಿ ಬಿಜೆಪಿ ಕಾರ್ಯಕಾರಿಣಿ ಸಭೆಯ ಭಾಷಣ ಮಾಡುತ್ತಾ ಇಂತಹದೊಂದು ಮಾತೊಂದನ್ನ ಆಡಿದ್ದಾರೆ. ಈ ಮಾತು ಈಗ ಹಲವು ರಾಜಕೀಯ ವಿಶ್ಲೇಷಣೆಗೆ ದಾರಿ ಮಾಡಿಕೊಟ್ಟಿದೆ. ಲೋಕ ಕದನಕ್ಕೆ ಈಗಿನಿಂದಲೇ ರಣಕಹಳೆ ಊದಲಾರಂಭಿಸಿರೋ ಮೋದಿ ಮಹಾಗಠಬಂಧನ್ ಬಗ್ಗೆ ಖಡಕ್ ಟೀಕೆಯೊಂದನ್ನ ಮಾಡಿದ್ದಾರೆ. ಈ ವೇಳೆ ತೆಲಂಗಾಣದಲ್ಲಿ ಕೈ ಮೈತ್ರಿ ಮಕಾಡೆ ಮಲಗಿದೆ. ಇನ್ನು ಕರ್ನಾಟಕದಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೆ. ಆದ್ರೆ ಅಲ್ಲಿನ ಮುಖ್ಯಮಂತ್ರಿಯನ್ನ ಕ್ಲರ್ಕ್ ನಂತೆ ನಡೆಸ್ಕೊಳ್ತಿದ್ದಾರೆ ಅಂತ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಈ ಹೇಳಿಕೆ ಹೊರ ಬೀಳ್ತಾ ಇದ್ದಂತೆ ಹಲವು ರಾಜಕೀಯ ನೋಟಗಳು ಇತ್ತ ತೆರೆದುಕೊಂಡಿದೆ. ಏನಪ್ಪಾ ಅಂದ್ರೆ, ಕುಮಾರಣ್ಣನ ಮೇಲೆ ಮೋದಿಗೆ ದಿಢೀರ್ ಅಂತ ಪ್ಯಾರ್ ಯಾಕೆ ಹುಟ್ಕೊಳ್ತು? ಜೆಡಿಎಸ್ ಕೈ ತೊರೆದು ಬಿಜೆಪಿ ಜೊತೆ ಹೋದ್ರೆ ಕುಮಾರಣ್ಣನಿಗೆ ಮೋದಿ ಸಿಎಂ ಆಫರ್ ಅನ್ನ ಕೊಟ್ರ? ಈ ತರಹದ ಒಳ ನೋಟಗಳು ಹೊರಬೀಳ್ತಾ ಇದೆ. ವಾಸ್ತವದಲ್ಲಿ ಇಂತಹ ಒಂದು ವಿಮರ್ಶೆ ನಡೆಯೋಕೆ ಸರಿಯಾದ ಕಾರಣ ಕೂಡ ಹೊಂದಿದೆ. ಆಗುತ್ತಾ ಕ್ಷಿಪ್ರ ಬೆಳವಣಿಗೆ? ರಾಜಕೀಯದಲ್ಲಿ ಏನಾದ್ರೂ ಆಗಬಹುದು ಏಕ್ದಮ್. ಇದೆಲ್ಲ ನೋಡ್ತಾ ಇದ್ರೆ ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗೋ ಹಾಗೆ ಕಾಣಿಸ್ತಾ ಇದೆ. ಲೋಕಸಭಾ ಚುನಾವಣೆಗೂ ಮುನ್ನವೇ ಏಕ್ದಮ್ ಮೈತ್ರಿ ಸರ್ಕಾರ ನೆಲಕಚ್ಚುತ್ತಾ? ಪಿಎಂ ಮೋದಿ ಇಂಡೈರೆಕ್ಟ್ ಆಗಿ ಕುಮಾರಣ್ಣನಿಗೆ ಸಿಎಂ ಆಫರ್ ಕೊಟ್ರ? ಹೀಗೆ 108 ಪ್ರಶ್ನೆಗಳು ಈಗ ಎದ್ದಿದೆ. ರಾಜ್ಯದಲ್ಲಿ ದೋಸ್ತಿಗಳ ನಡುವೆಯೇ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ಅವನ್ಯಾರ್ ನಂಗೆ ಹೇಳಕ್ಕೆ? ಅವ್ರ ನಾಲ್ಗೆ ಬಿಗಿ ಹಿಡ್ಕೊಂಡ್ ಮಾತನಾಡ್ಲಿ. ಹೀಗೆ ದಿನಂಪ್ರತಿ ದೋಸ್ತಿಗಳು ಕಿತ್ತಾಡ್ಕೊಳ್ತಾನೆ ಇದ್ದಾರೆ. ಇದು ಮೋದಿ ಮಾತಿಗೆ ಹಲವು ಒಳ ಅರ್ಥವನ್ನ ಸುಮ್ಮನೆ ಮೋದಿ ಇಂತಹದೊಂದು ಮಾತು ಹೇಳಿರ್ತಾರೆ ಅಂತ ಅನ್ಕೊಳ್ಳೋಕೆ ಆಗಲ್ಲ. ಯಾಕಂದ್ರೆ ಇತ್ತ ಮೋದಿ ಮಾತಿಗೆ ಪುಷ್ಟಿ ನೀಡುವಂತಹ ಘಟನೆಗಳು ಈಗಾಗಲೇ ಜರುಗಿದೆ. ಸ್ವತಃ ಕುಮಾರಸ್ವಾಮಿಯೇ ಹಲವು ಬಾರಿ ಬಾಯಿ ಬಿಟ್ಟು ದೋಸ್ತಿ ಸರ್ಕಾರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಹೊರಹಾಕಿದ್ದಾರೆ. ನಂಗೇನ್ ಬಂತು ಅವ್ರ ಮಾತು ಕೇಳ್ಕೊಂಡಿರಕ್ಕೆ ಅನ್ನೋ ರೀತಿಯ ನಡೆಯಲ್ಲೇ ಕುಮಾರಣ್ಣ ಈಗ್ಲೂ ಇದ್ದಾರಂದ್ರೆ ಅದನ್ನ ತಳ್ಳಿ ಹಾಕೋಕ್ಕಾಗಲ್ಲ. ಮುಲಾಜಿನಲ್ಲಿದ್ದಾರ ಎಚ್ಡಿಕೆ? ಮೋದಿ ಕ್ಲರ್ಕ್ ಅಂತ ಹೇಳಿದ್ದು ಅದೇ ಕಾರಣಕ್ಕೆ. ಇಲ್ಲ ಅಂದ್ರೆ ಎಚ್ಡಿಕೆ ಜೆಡಿಎಸ್ ಸಭೆಯಲ್ಲಿ ಹಂಗ ಅಂದಿದ್ಯಾಕೆ? ಕುಮಾರಣ್ಣನ ಭಾವನೆಯನ್ನೇ ಮೋದಿ ಹೇಳಿದ್ರ? ದೋಸ್ತಿ ಸರ್ಕಾರ ಜನ್ಮ ತಾಳಿದ ದಿನದಿಂದ ಅದೊಂದು ಅಸಮಾಧಾನ ಕುಮಾರಣ್ಣನಿಗೆ ಇತ್ತು ಅನ್ಸತ್ತೆ. ಇಲ್ಲಾಂದ್ರೆ ಎಚ್ಡಿಕೆ ನಾನು ಕಾಂಗ್ರೆಸ್ ಮುಲಾಜಿನಲ್ಲಿದ್ದೀನಿ ಅಂತ ಪದೇ ಪದೇ ಅಂತ ಇರ್ಲಿಲ್ಲ. ಆ ಬಳಿಕ ಕುಮಾರಣ್ಣ ಹಲವು ಕಡೆ ಈ ಬಗ್ಗೆ ಮಾತನಾಡಿದ್ದಾರೆ. ನಾನು ಸಾಂದರ್ಭಿಕ ಶಿಶು, ಕಾಂಗ್ರೆಸ್ ಸಹಾಯ ಇಲ್ಲದೆ ಇದ್ರೆ ನಾನು ಸಿಎಂ ಆಗ್ತಾ ಇರ್ಲಿಲ್ಲ. ಹೀಗಾಗಿ ಅವರ ಕಡೆ ಕೂಡ ನಾನು ಗಮನ ಹರಿಸಬೇಕು. ಇದು ಮೈತ್ರಿ ಸರ್ಕಾರ ಅಂತ ಸಿಎಂ ಕುಮಾರಸ್ವಾಮಿ ಪದೇ ಪದೇ ನೆನಪಿಸ್ತಾನೆ ಇರ್ತಾರೆ. ಇದು ಕಾಂಗ್ರೆಸ್ ಕುಮಾರಸ್ವಾಮಿ ಜುಟ್ಟನ್ನ ಒಂದು ಮೂಲೆಯಲ್ಲಿ ಹಿಡ್ಕೊಂಡು ಕೂತಿದೆ ಅನ್ನೋದಕ್ಕಿರೋ ಸಾಕ್ಷಿಯ ಮಾತುಗಳು. ಮೈತ್ರಿ ರೂಪುಗೊಳ್ಳುವಾಗ ಯಾವುದೇ ಷರತ್ತುಗಳಿಲ್ಲದೆ ಕಾಂಗ್ರೆಸ್ ಜೆಡಿಎಸ್ಗೆ ಬೆಂಬಲ ಕೊಟ್ಟಿತ್ತು ಅನ್ನೋ ಕಾಂಗ್ರೆಸ್ ಮಾತುಗಳನ್ನ ಈ ವೇಳೆ ನೆನಪಿಸ್ಕೊಳ್ಬೇಕು. ಜೆಡಿಎಸ್ ಹಾಗೂ ಕಾಂಗ್ರೆಸ್ ದೋಸ್ತಿಗಳಾಗಿ ಕಂಡ್ರೂ ಕೂಡ ಒಳಗಿನಿಂದ ಅಪಸ್ವರ ಇದ್ದೇ ಇದೆ.
ಹಿರಿಯ ನಾಯಕರನ್ನ ಬಿಟ್ರೆ ಕೆಲ ಸ್ಥಳಗಳಲ್ಲಿ ಬೀದಿ ಜಗಳ ಆಗಿದ್ದೂ ಇದೆ. ಇದೇ ಮೋದಿ ಹಾಗೂ ಬಿಜೆಪಿಗೆ ಬಂಡವಾಳ. ಇದೇ ಕಾರಣಕ್ಕೆ ರಾಜ್ಯಕ್ಕೆ ಬಂದಾಗ್ಲೆಲ್ಲ ಮೋದಿ ಕುಮಾರಸ್ವಾಮಿ ಅವರ ಬಗ್ಗೆ ವಿಚಾರಿಸೋದು. ಮೊನ್ನೆಯಷ್ಟೇ ಮಹಾರಾಷ್ಟ್ರದ ಕಡೆ ಪ್ರಯಾಣ ಬೆಳೆಸಿದಾಗ ರಾಜ್ಯದ ಬೀದರ್ ಏರ್ ಸೆಂಟರ್ಗೂ ಮೋದಿ ಬಂದಿದ್ರು. ಈ ವೇಳೆ ಸಚಿವ ಬಂಡೆಪ್ಪ ಕಾಶೆಂಪುರ್ ಬಳಿ ಹೌ ಇಸ್ ಮೈ ಫ್ರೆಂಡ್, ಹೌ ಇಸ್ ಹಿಸ್ ಹೆಲ್ತ್ ಅಂತ ಕುಮಾರಸ್ವಾಮಿಯ ಯೋಗಕ್ಷೇಮ ವಿಚಾರಿಸಿದ್ರು ನಮೋ. ಇದು ಕುಮಾರಸ್ವಾಮಿ ಮೇಲೆ ಮೋದಿ ಸೌಮ್ಯ ನಿಲುವನ್ನ ತಾಳಿದ್ದಾರೆ ಅನ್ನೋದಕ್ಕಿರೋ ತಾಜಾ ಉದಾಹರಣೆ. ಹೀಗಾಗಿ ಲೋಕಸಭಾ ಎಲೆಕ್ಷನ್ಗೂ ಮುನ್ನ ಕುಮಾರಣ್ಣ ಮೋದಿಗೆ ಜೈ ಅಂದ್ರೂ ಅಚ್ಚರಿ ಪಡುವಂತದ್ದೇನಿಲ್ಲ ಅಂತಿದ್ದಾರೆ ರಾಜಕೀಯ ಪಂಡಿತರು. ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ಕೈತನ್ನೆ ಶೀತಲ ಸಮರ. ಪ್ರಧಾನಿ ಮೋದಿಗೆ ಇದೇ ಆಗುತ್ತಾ ವರ? ದೋಸ್ತಿ ಸರ್ಕಾರದ ಕಳೆದ 7 ತಿಂಗಳ ಪಯಣ ಅಷ್ಟೊಂದು ಸುಗಮ ಆಗಿರ್ಲಿಲ್ಲ ಅನ್ನೋದು ಸತ್ಯ. ಕಾಂಗ್ರೆಸ್ ನಿಲುವುಗಳ ಬಗ್ಗೆ ಸ್ವತಃ ದೊಡ್ಡಗೌಡರಿಗೂ ಇರ್ಸುಮುರ್ಸು ಇದೆ. ಈಗ ಮೋದಿ ಹೇಳಿಕೆಗೆ ಬಾಹ್ಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಒಳಗೊಳಗಿನಿಂದ ಇದು ನಿಜನೇ ಅಂತ ಜೆಡಿಎಸ್ ವರಿಷ್ಠರಿಗೂ ಅನ್ಸಿರ್ಬೋದು. ಈಗ ಲೋಕಸಭಾ ಚುನಾವಣೆಯ ಕ್ಷೇತ್ರ ಹಂಚಿಕೆ ವಿಚಾರದಲ್ಲೂ ದೋಸ್ತಿಗಳ ನಡುವೆ ಶೀತಲ ಸಮರ ನಡೀತಾ ಇದೆಯಂತೆ. ಈ ಬಾರಿಯ ಚುನಾವಣೆ ಬಿಜೆಪಿಗೆ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ಇಂಪಾರ್ಟೆಂಟ್. ಯಾಕಂದ್ರೆ ಈ ಬಾರಿಯೂ ಅಧಿಕಾರವನ್ನ ಕೈ ಚೆಲ್ಕೊಂಡು ಕೂತ್ರೆ ಕಾಂಗ್ರೆಸ್ ತನ್ನ ಅಸ್ತಿತ್ವಕ್ಕೆ ಕುತ್ತು ತಂದುಕೊಳ್ಳುತ್ತೆ. ಹೀಗಾಗಿ ಅಟ್ ಎನಿ ಕಾಸ್ಟ್ ಗೆಲುವನ್ನ ಪಡೆದುಕೊಳ್ಬೇಕು ಅನ್ನೋದು ಕೈ ನಾಯಕರ ಲೆಕ್ಕ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅಡ್ಡಿಯಾಗಿರೋದು ಬಿಜೆಪಿಗಿಂತ ಜೆಡಿಎಸ್ ಪಕ್ಷವೇ. ಹೌದು, ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಹಂಚಿಕೊಳ್ಳೋ ವಿಚಾರದಲ್ಲಿ ಈಗ ಕೈ ಹಾಗೂ ತೆನೆ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಕಾಂಗ್ರೆಸ್ 20 ಕ್ಷೇತ್ರಗಳನ್ನ ತಮ್ಮ ಬಳಿ ಇಟ್ಕೊಂಡು ಉಳಿದ 8 ಸೀಟುಗಳನ್ನ ಜೆಡಿಎಸ್ಗೆ ನೀಡಲು ಚಿಂತಿಸಿದೆ ಅನ್ನಲಾಗ್ತಾ ಇದೆ. ಆದ್ರೆ ಇದಕ್ಕೆ ಜೆಡಿಎಸ್ ವರಿಷ್ಠ ದೇವೇಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. 10 ಕ್ಷೇತ್ರಗಳನ್ನ ತಮಗ್ ಬಿಟ್ಕೊಡ್ಬೇಕು, ಈ ಪೈಕಿ 6 ಕ್ಷೇತ್ರಗಳನ್ನ ತಮ್ಮಿಷ್ಟ ಬಂದಂತೆ ಆಯ್ಕೆ ಮಾಡಿಕೊಳ್ಳೋ ಹಕ್ಕನ್ನ ಕೈ ಜೆಡಿಎಸ್ಗೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರಂತೆ. ಇದೇ ಕಾರಣಕ್ಕೆ ಈಗ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ತಲೆ ಹಾಕಿದೆ ಅನ್ನಲಾಗ್ತಾ ಇದೆ. ಮಂಡ್ಯ, ಹಾಸನ, ಶಿವಮೊಗ್ಗ, ಬೆಂಗಳೂರು ಉತ್ತರ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೀದರ್ ಹಾಗೂ ಬಿಜಾಪುರ ಕ್ಷೇತ್ರಗಳನ್ನ ಯಾವುದೇ ಅಭ್ಯಂತರ ಇಲ್ಲದೆ ನಮಗ್ ಬಿಟ್ಕೊಡಿ ಅಂತ ಈಗಾಗಲೇ ದೇವೇಗೌಡರು ಕೈ ವರಿಷ್ಠರಿಗೆ ಹೇಳಿದಾರಂತೆ. ಆದ್ರೆ ಕಾಂಗ್ರೆಸ್ ಇದಕ್ಕೆ ಒಪ್ಪಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲವೂ ಮೋದಿ ಅಂದ್ರೆ ಬಿಜೆಪಿಗೆ ಲೋಕಸಭಾ ಚುನಾವಣೆಗೆ ವರವಾಗಿ ಪರಿಣಮಿಸುವ ಸಾಧ್ಯತೆ ದಟ್ಟವಾಗಿದೆಯಂತೆ. ಇದೇ ಕಾರಣಕ್ಕೆ ಮೋದಿ ಪದೇ ಪದೇ ಮಾತಿನ ಮೂಲಕ ಕುಮಾರಣ್ಣನ ಕಡೆಗೆ ಹೆಚ್ಚು ಆಪ್ತತೆಯನ್ನ ತೋರ್ತಾ ಇದ್ದಾರಂತೆ. ದೋಸ್ತಿ ಸರ್ಕಾರ ಕೆಡವೋಕೆ ಬಿಜೆಪಿ ಕಸರತ್ತು ನಡೆಸ್ತಿದೆ ಅನ್ನೋ ಸುದ್ದಿಯ ಮಧ್ಯೆಯೇ ಇದೊಂದು ಸುದ್ದಿ ಹರಿದಾಡ್ತಾ ಇದೆ. ಈ ಸುದ್ದಿ ನಿಜವೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ಈ ಸುದ್ದಿ ನಿಜವಾದ್ರೂ ಆಗಬಹುದು. ಯಾಕಂದ್ರೆ ಅದಕ್ಕೊಂದು ಬಲವಾದ ಕಾರಣವಿದೆ. ಇದೇ ಕಾರಣಕ್ಕೆ ಮೋದಿ ಕುಮಾರಸ್ವಾಮಿ ಕ್ಲರ್ಕ್ ಅಂತ ಹೇಳಿಕೆ ಕೊಟ್ರ ಅನ್ನೋ ಗುಮಾನಿಯೂ ಎದ್ದಿದೆ. ಹಾಗಾದ್ರೆ ಅದೇನದು ಸುದ್ದಿ, ನೀವೇ ನೋಡಿ. ಸಂಕ್ರಾಂತಿಗೆ ಸಂಕ್ರಾಂತಿ ಇಲ್ಲ, ಮೋದಿಯದ್ದು ಕಾದು ನೋಡುವ ಪ್ಲಾನ್. ನಮೋ ಕ್ಲರ್ಕ್ ಮಾತಿನ ಹಿಂದಿದೆ ಅದೊಂದು ಮರ್ಮ. ಈ ಬಾಂಬ್ ಸಿಡಿದರೂ ಸಿಡಿಯಬಹುದು, ಯಾಕಂದ್ರೆ ಈ ಬಾಂಬ್ಗೆ ಬೆಂಕಿ ಹಚ್ಚಿದ್ದೆ ಕಾಂಗ್ರೆಸ್. ಹೌದು, ಮೋದಿ ದೆಹಲಿಯಲ್ಲಿ ನಡೆದ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಕುಮಾರಸ್ವಾಮಿ ಸಿಎಂ ಅಲ್ಲ, ಕಾಂಗ್ರೆಸ್ನ ಕ್ಲರ್ಕ್ ಹೇಳಿಕೆ ಹಿಂದೆ ಅದೊಂದು ವಿಚಾರ ಇದೆಯಂತೆ. ಏನಂದ್ರೆ ಲೋಕಸಭೆಯ ಬಳಿಕ ಸ್ವತಃ ಕಾಂಗ್ರೆಸ್ಸೇ ಜೆಡಿಎಸ್ ಸಹವಾಸಕ್ಕೆ ಬ್ರೇಕ್ ಹಾಕುತ್ತಂತೆ. ನಂಬೋದಕ್ಕೆ ಕಷ್ಟ ಅಲ್ವಾ? ಹೌದು, ಈ ವಿಚಾರ ನಂಬೋದಕ್ಕೆ ಸ್ವಲ್ಪ ಕಷ್ಟನೇ. ಆದರೆ ಇದನ್ನ ಹಾಗೆ ಕಡೆಗಣಿಸುವಂತಿಲ್ಲ. ಯಾಕಂದ್ರೆ ಸಾರ್ವತ್ರಿಕ ಚುನಾವಣೆಯ ಬಳಿಕ ಹೀಗೊಂದು ಸನ್ನಿವೇಶ ಎದುರಾದರೂ ರಾಜ್ಯ ರಾಜಕೀಯಕ್ಕೆ ಎದುರಾಗಬಹುದು. ಅದೇ ಕಾರಣಕ್ಕೆ ನಾವು ಹೇಳಿದ್ದು ಮೋದಿ ಕ್ಲರ್ಕ್ ಬಾಂಬ್ಗೆ ಬೆಂಕಿ ಹಚ್ಚಿದೆ ಕಾಂಗ್ರೆಸ್ ಅಂತ. ಲೋಕ ಕದನ, ಕೈ ಲೆಕ್ಕಾಚಾರ, ಮೈತ್ರಿ ಢಮಾರ್. ಈಗಾಗಲೇ ದೋಸ್ತಿಗಳ ನಡುವೆ ಅಸಮಾಧಾನ ಗೋಪುರ ಕಟ್ಟಿ ನಿಂತಿದೆ. ಯಾವ ಸಮಯದಲ್ಲಿ ಬೇಕಾದರೂ ಆ ಗೋಪುರ ಉರುಳಬಹುದು. ಆದರೆ ಲೋಕಸಭಾ ಚುನಾವಣೆ ಮುಗಿಯೋವರೆಗೆ ಸರ್ಕಾರ ಸ್ಥಿರ ಕಾಯ್ದುಕೊಳ್ಳುತ್ತೆ ಅನ್ನೋದು ಮಾತ್ರ ಪಕ್ಕ.
ಯಾಕಂದ್ರೆ ಈಗ ಹೇಳಲಾಗ್ತಾ ಇರುವ ಬದಲಾವಣೆಗೆ ಸ್ವತಃ ಕಾಂಗ್ರೆಸ್ಸೇ ಮುಹೂರ್ತ ಫಿಕ್ಸ್ ಮಾಡಿದ್ದು ಆಫ್ಟರ್ ದ ಜನರಲ್ ಎಲೆಕ್ಷನ್. ಹೌದು, ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನ ಗಮನದಲ್ಲಿ ಇಟ್ಕೊಂಡು ರಾಜ್ಯ ರಾಜಕೀಯದ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆಯಂತೆ ಕಾಂಗ್ರೆಸ್ ಪಕ್ಷ. ಚುನಾವಣೆ ಬಳಿಕ ಕೈಯಿಂದ ಕೆಳಗೆ ಬೀಳುತ್ತಾ ತೆನೆ. ಲೋಕಸಭಾ ಚುನಾವಣೆಗೆ ದೋಸ್ತಿ ಸರ್ಕಾರ ಕೊನೆ. ಆದರೆ ಎಲ್ಲವೂ ಸುಖಾಂತ್ಯ ಕಾಣಬೇಕಾದ್ರೆ ಕಾಂಗ್ರೆಸ್ ಅಂದುಕೊಂಡಂತೆ ಎಲ್ಲವೂ ನಡೀಬೇಕು. ಈ ಮಧ್ಯೆ ಕಾಂಗ್ರೆಸ್ಗೆ ತೊಡಕಾಗಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಕಾಂಗ್ರೆಸ್ನ ದೋಸ್ತ್ ಜೆಡಿಎಸ್. ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಕಾಡತೊಡಗಿದೆಯಂತೆ. ಅದು ಕೊಡಿ ಇದು ಕೊಡಿ ಅಂತ ಬೆನ್ನಿಗೆ ಬಿದ್ದಿದೆಯಂತೆ. ಹೀಗಾಗಿ ರಾಜ್ಯ ಕೈ ನಾಯಕರು ಈಗ ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದಾರೆ. ಅಂದಹಾಗೆ ಇದು ಆರಂಭಗೊಂಡಿದ್ದು ಈಗಷ್ಟೇ. ಪಂಚರಾಜ್ಯ ಚುನಾವಣೆ ಫಲಿತಾಂಶ ಹೊರಬಿದ್ದಾಗ ಕಾಂಗ್ರೆಸ್ಗೊಂದು ಮರುಜೀವ ಸಿಕ್ಕಿತ್ತು. ರಾಜಸ್ಥಾನ್, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿಂದ ಕಾಂಗ್ರೆಸ್ ಆತ್ಮವಿಶ್ವಾಸ ಸಿಕ್ಕಾಪಟ್ಟೆ ಹೆಚ್ಚಿದೆಯಂತೆ. ಅದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಹೈಕಮಾಂಡ್ ಜೆಡಿಎಸ್ ಅನ್ನ ಮೆಲ್ಲಗೆ ಕಡೆಗಣಿಸುತ್ತಾ ಬರ್ತಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಿದೆ. ಇದೇ ಕಾರಣಕ್ಕೆ ಮೋದಿ ಕುಮಾರಸ್ವಾಮಿಯನ್ನ ಕ್ಲರ್ಕ್ ಅನ್ನೋ ಪದ ಮುಂದಿಟ್ಟು ಸಂಬೋಧಿಸಿದ್ದು ಅಂತ ಅಂದಾಜಿಸಲಾಗ್ತಾ ಇದೆ. कर्नाटक के मुख्यमंत्री जो गठबंधन की सरकार के मुख्यमंत्री हैं, अभी तो कुछ ही महीने हुए हैं और ऐसे परेशान है वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है। एक क्लर्क मात्र बना करके रख दिया गया है। एक क्लर्क मात्र बना करके रख दिया गया है। ಮೋದಿ ಬಾಯಿಂದ ಕ್ಲರ್ಕ್ ಅನ್ನೋ ಮಾತು ಹೊರಬೀಳ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ಮೋದಿ ಸಂಘ ಪರಿವಾರದ ಕ್ಲರ್ಕ್ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಸಿದ್ದರಾಮಯ್ಯ ಮೋದಿಗೆ ತಿರುಗೇಟು ನೀಡಿದ್ದಾರೆ. ಆದರೆ ದೋಸ್ತಿ ಸರ್ಕಾರ ಉಳಿಯುತ್ತಾ ಮಕಾಡೆ ಮಲಗುತ್ತಾ ಅನ್ನೋದೆಲ್ಲವನ್ನ ಈಗಲೇ ನಿರ್ಧರಿಸೋದಕ್ಕೆ ಆಗಲ್ಲ. ಆದರೆ ಲೋಕಸಭಾ ಚುನಾವಣೆ ಬಳಿಕ ದೋಸ್ತಿ ಸರ್ಕಾರದಲ್ಲಿ ಏನಾದರೂ ಒಂದು ಬದಲಾವಣೆ ಆಗುವ ಸಾಧ್ಯತೆ ಮಾತ್ರ ಇದ್ದೇ ಇದೆ. ಸರ್ಕಾರ ಪತನಕ್ಕೆ 10 ಹಲವು ಡೆಡ್ ಲೈನ್ಗಳು ಮುಗಿದು ಇದೀಗ ನವನವೀನ ಎಕ್ಸ್ಪೈರಿ ಡೇಟ್ ಲಭಿಸಿದೆ. ಸಂಕ್ರಾಂತಿಗೆ ಏನೋ ಒಂದು ಆಗೇ ಬಿಡುತ್ತೆ ಅಂತಿದ್ದಾರೆ ಎಲ್ರು. ಇದಕ್ಕೆ ಪುಷ್ಟಿ ನೀಡುವಂತೆ ಬಿಜೆಪಿಯ ಸರ್ವ ಶಾಸಕರನ್ನು ದೆಹಲಿಯಲ್ಲಿ ಗುಡ್ಡೆ ಹಾಕಲಾಗಿದೆ ಎನ್ನಲಾಗ್ತಿದೆ. ಏನ್ ಕತೆ? ಯಾರೊಬ್ಬರಿಗೂ ನಿಖರ ಮಾಹಿತಿ ಇಲ್ಲ. ಹಾಗಾದ್ರೆ ಇದು ಕೂಡ ತೋಳ ಬಂತು ತೋಳ ಕಥೆಯ ಮುಂದುವರೆದ ಭಾಗನ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲವೂ ಸಸ್ಪೆನ್ಸ್, ಹಾಗೆ ಎಲ್ಲವೂ ಅಯೋಮಯ. ಸಂಕ್ರಾಂತಿಗೆ ರಾಜಕೀಯ ಜ್ವಾಲೆಯ ಜ್ವಾಲಾಮುಖಿಯ ಯಾರ ಆಪರೇಷನ್ನು, ಯಾವ ಆಪರೇಷನ್ನು, ಯಾರಿಂದ ಆಪರೇಷನ್? ಸರ್ಕಾರ ಬೀಳೋ ಸುದ್ದಿಗೆ ಕಿಡಿ ಹೊತ್ತಿಸಿತ ಆ ಒಂದು ಟ್ವೀಟ್. ಸರ್ಕಾರ ಕೆಡಬಹುದು ಅಂದ್ರೆ ಕಡ್ಲೆಪುರಿ ತಿಂದಂಗ. ದೆಹಲಿ ಡೈನಮೈಟ್ ಸೀರಿಯಸ್ ಠುಸ್ಸ. ಮುಗೀತು, ಮುಗ್ದೇ ಹೋಯ್ತು, ಫಿನಿಶ್, ಖಲಾಸ್, ದ ಎಂಡ್, ಖೇಲ್ ಖತಮ್. ಕಳೆದ 7 ತಿಂಗಳಿಂದ ಹಾಡಿದ್ದೇ ಹಾಡು ಕಿಸ್ಬಾಯಿ ದಾಸ ಅನ್ನೋ ಹಂಗಾಗಿದೆ ಕರ್ನಾಟಕದ ರಾಜಕಾರಣ. ಅತ್ಲಾಗ್ ಹಾವು ಸಾಯ್ತಿಲ್ಲ, ಇತ್ಲಾಗ್ ಕೋಲು ಮುರಿತಿಲ್ಲ. ಆಪರೇಷನ್ ಕಮಲ ಅನ್ನೋದು ಸದ್ಯಕ್ಕೆ ದೊಡ್ಡ ಜೋಕ್ ರೀತಿ ಕಾಣಿಸ್ತಿದೆ. ಅವರೋದ್ರಂತೆ ಇವರೋದ್ರಂತೆ, ಅವರಿಗೆ ಇವ್ರಗಾಳ, ಇವರಿಗೆ ಅವ್ರಗಾಳ, ಬರೀ ಇದೇ ಆಗೋಯ್ತು. ಮೆಗಾ ಸೀರಿಯಲ್ ಥರ ಪುಷ್ಪುಲ್ ರೈಲಿನ ಹಾಗೆ ಸಾಕ್ತಿರುವ ಈ ಪೊಲಿಟಿಕಲ್ ಡ್ರಾಮಾ ಸಂಕ್ರಾಂತಿಗೆ ಕಡೆ ಆಟ ಆಡಲಿದೆ ಅನ್ನೋದು ಲೇಟೆಸ್ಟ್ ನ್ಯೂಸ್. ಹೌದಾ, ಇದು ನಿಜಾನ ಅಂದ್ರೆ ಪಕ್ಕಾ ಮಾಹಿತಿ ಯಾರ ಹತ್ರನೂ ಇಲ್ಲ. ಆದರೆ ದಮ್ ಲಗಾಕೆ ಐಸಾ, ಜೋರ್ ಲಗಾಕೆ ಐಸಾ ಅಂತಿರೋ ಬಿಜೆಪಿಯ ದೆಹಲಿ ನಡೆ ಮಾತ್ರ ಅತೀವ ಕುತೂಹಲ ಸೃಷ್ಟಿಸಿದೆ. ಸಂಕ್ರಾಂತಿ ಹಬ್ಬದ ಬಳಿಕ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ಬಿಡುತ್ತಾ ಅಥವಾ ದೋಸ್ತಿ ಸರ್ಕಾರ ಉರುಳು ಬಿಡುತ್ತಾ? ಇದೆಲ್ಲಕ್ಕೂ ಕೂಡ ಉತ್ತರ ಸಿಗೋದಕ್ಕೆ ಇನ್ನು 2 ದಿನಗಳ ಕಾಲ ಮಾತ್ರ ಬಾಕಿ ಇದೆ. 7 ದಿನಗಳ ಬಳಿಕ ಸ್ಪಷ್ಟವಾದ ಚಿತ್ರಣ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ.
ಹಾಗಾಗಿ ಅಲ್ಲಿ ತನಕವೂ ಕೂಡ ಬಿಜೆಪಿ ಶಾಸಕರು ನವದೆಹಲಿಯಲ್ಲೇ ಇರ್ತಾರ, ಬೇರೆ ಕಡೆ ಶಿಫ್ಟ್ ಆಗ್ತಾರ, ಮತ್ತೆ ಆ ಅತೃಪ್ತ ಶಾಸಕರನ್ನ ಸಂಪರ್ಕ ಹೇಗ್ ಮಾಡ್ತಾರೆ, ಈ ಎಲ್ಲಾ ವಿಚಾರಗಳಿಗೂ ಕೂಡ ಇನ್ನು 2 ದಿನ ಕಾಯಬೇಕಾಗಿದೆ. ಆ ಒಂದೇ ಒಂದು ಟ್ವೀಟ್, ಅದರಿಂದ ಮತ್ತೆ ಶುರು ಆಪರೇಷನ್ ಘಾಟ್. ಸಿದ್ದರಾಮಯ್ಯ ಮಾಡಿದ್ಯಾಕೆ ಸ್ವಾಮಿ ಆ ಟ್ವೀಟು? ಅದರ ಹಿಂದಿದೆಯಾ ಲೆಕ್ಕಾಚಾರ 108? ಸಿದ್ದು ಟ್ವೀಟಾಸ್ತ್ರ. ಕುದುರೆ ವ್ಯಾಪಾರಕ್ಕೆ ನಿಂತಿರುವ ಬಿಜೆಪಿ ಪ್ರತಿ ಶಾಸಕರಿಗೆ 25ರಿಂದ 30 ಕೋಟಿ ಹಣ ನೀಡಿ ಖರೀದಿಸಲು ಮುಂದಾಗಿದೆ. ಅವರು ಭ್ರಷ್ಟಾಚಾರಿಗಳಲ್ಲದೇ ಇದ್ರೆ ಇಷ್ಟು ದೊಡ್ಡ ಮೊತ್ತದ ಹಣ ಎಲ್ಲಿಂದ ಬರುತ್ತೆ? ಸರ್ಕಾರ ಬೀಳಿಸಲು ಪ್ರಯತ್ನಿಸುತ್ತಿರುವುದು ಒಂದನ್ನು ಬಿಟ್ಟು ವಿರೋಧ ಪಕ್ಷವಾಗಿ ಬಿಜೆಪಿ ಇಷ್ಟು ದಿನ ಬೇರೆ ಏನ್ ಮಾಡಿದೆ? ಕಳೆದ ಡಿಸೆಂಬರ್ 30ರಂದು ಈ ರೀತಿ ಟ್ವೀಟ್ ಮಾಡಿದ ಸಿದ್ದರಾಮಯ್ಯ ಬಿಜೆಪಿಯ ಆಪರೇಷನ್ ಕಮಲದ ಬಗ್ಗೆ ನೇರ ಸುಳಿವು ನೀಡಿದರು. ಜೊತೆಗೆ ಒಂದಷ್ಟು ಅನುಮಾನಗಳಿಗೂ ಎಡೆ ಮಾಡಿಕೊಟ್ಟಿದ್ದರು. ಈ ಬೆಳವಣಿಗೆಗಳಿಂದ ಕೆಲ ಗಂಭೀರ ಪ್ರಶ್ನೆಗಳು ಉದ್ಭವಿಸಿವೆ. ಮರ್ಮ ಏನು? ಟ್ವೀಟ್ ಮೂಲಕ ಆಪರೇಷನ್ ಕಮಲದ ಮುನ್ಸೂಚನೆ ಕೊಟ್ರ? ಟ್ವೀಟ್ ಮುಖೇನ ಕುಮಾರಣ್ಣನ ಸರ್ಕಾರಕ್ಕೆ ಸಾವಧಾನಂದ್ರ? ಟ್ವೀಟ್ನಿಂದ ಸರ್ಕಾರನ ಅಸ್ಥಿರಗೊಳಿಸೋ ಯತ್ನ ಮಾಡಿದ್ರು. ಸಿದ್ದರಾಮಯ್ಯ ಅವರ ಆ ಒಂದು ಟ್ವೀಟ್ ಬಳಿಕ ಇಂಥ 10 ಪ್ರಶ್ನೆಗಳೇನೋ ಮೂಡಿದವಾದರೂ ಇದರ ಜೊತೆಗೆ ಬಿಜೆಪಿಯ ಸೈಲೆಂಟ್ ಸ್ಕೆಚ್ ಸಹ ಬಟಾಬಯಲಾಗಿತ್ತು. ಜೊತೆಗೆ ಇಂದಿಗೂ ಮಿಸ್ಸಿಂಗ್ ಲಿಸ್ಟ್ ನಲ್ಲಿರುವ ಬಂಡಾಯಗಾರ ರಮೇಶ್ ಜಾರಕಿಹೊಳಿಯ ನಡೆ ನುಡಿ ಉರಿಯೋ ಬೆಂಕಿಗೆ ತುಪ್ಪ ಅಲ್ಲ, ಪೆಟ್ರೋಲ್ ಅನ್ನೇ ಸುರಿದಿತ್ತು. ಇದೀಗ ಸಂಕ್ರಾಂತಿಗೆ ರಾಜಕೀಯ ಕ್ರಾಂತಿ ಆಗೇ ಹೋಗುತ್ತೆ ಅನ್ನೋ ಅಗೋಚರ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ಪೂರಕವಾಗಿ ಅಮಿತ್ ಶಾ ಅಪ್ಪಣೆಯ ಮೇರೆಗೆ ಬಿಜೆಪಿಯ ಎಲ್ಲಾ ಶಾಸಕರು ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಶಾಸಕರಿಗೂ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ. ಎಲ್ಲವೂ ಗುಪ್ತ, ಎಲ್ಲವೂ ಸಸ್ಪೆನ್ಸ್. ಯಡಿಯೂರಪ್ಪ ಸಹ ಗುಟ್ಟು ಬಿಟ್ಕೊಡ್ತಿಲ್ಲ. ಇವತ್ತು ನಮ್ಮೆಲ್ಲ ಶಾಸಕರು, MLCಗಳು, MP ಗಳು ಅಷ್ಟು ಜನ ಇವತ್ತು ಮೀಟಿಂಗ್ 12ವರೆಗೆ ಮೀಟಿಂಗ್ ಸೇರ್ತಾ ಇದ್ದೀವಿ. ಅಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ಮತ್ತು ಅಲ್ಲಿ ಗೆಲುವಿಗಾಗಿ ನಾವೇನೇನು ಮಾಡ್ಬೋದು, ಸಂಭವನೀಯ ಅಭ್ಯರ್ಥಿಗಳು ಯಾರಾಗ್ಬೋದು, ವಾಸ್ತವಿಕ ಸ್ಥಿತಿಗತಿಗಳೇನು, ಇದನ್ನ ಚರ್ಚೆ ಮಾಡೋರಿದ್ದೇವೆ ಇವತ್ತು. ಅಲ್ಲಪ್ಪ, ನಾನು ಮಾಧ್ಯಮದ ಸ್ನೇಹಿತರಿಗೆ ಕೇಳಕ್ಕೆ ನಿಮ್ಗೆ ಇಚ್ಛೆ ಪಡ್ತೇನೆ. ನಿಮ್ಮ ಪತ್ರ ಟಿವಿನಲ್ಲೇ ತಾನೇ ಬಂದಿರೋಂಥದ್ದು. ಕುಮಾರಸ್ವಾಮಿ ಅವ್ರು ಹಿಂಗೆ ಹೇಳಿದ್ರು ಅಂತ ಎಲ್ಲ ಪತ್ರಿಕೆಗಳಿಗೆ ಬಂದಿರೋದು ತಾನೆ. ಕುಮಾರಸ್ವಾಮಿ ಯಾವತ್ತಾದ್ರೂ ಒಂದು ಸಂದರ್ಭದಲ್ಲಿ ತಾವು ಹೇಳಿದ್ನ ನಾನು ಹೇಳಿದ್ದೆ ಅಂತ ಒಪ್ಕೊಂಡಿದ್ದಾರೇನು? ಪ್ರಧಾನಿ ಇಲ್ದರೆ ಹೂವೆ ಮಾಡ್ಕೊಂಡು ಯಾಕೆ ಮಾತಾಡೋಕೆ ಹೋಗ್ತಾರೆ? ಇದನ್ನ ದಯಮಾಡಿ ಕಾಂಗ್ರೆಸ್ನವರು, JDSನವರು ಅರ್ಥ ಮಾಡಿಕೊಂಡು ವಾಸ್ತವಿಕ ಸತ್ಯಾಂಶವನ್ನು ಒಪ್ಕೊಂಡು ಮಾತನಾಡೋದು ಬಿಟ್ಟು ಪ್ರಧಾನಿಯವ್ರ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಯಾರನ್ನ ಬಂದಿದ್ದಾರೆ ನನಗಾರು ಹೇಳೋರು, ಹೆಸರು ಹೇಳೋದು, ಯಾರು ಒಂದು ಭೇಟಿ ಮಾಡು, ಕರ್ಕೊಂಡು ಹೋಗೋ ಭೇಟಿ ಮಾಡು. ಅಲ್ಲರೇ, ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಅತೃಪ್ತ ಶಾಸಕರು ಡೆಲ್ಲಿಲಿದ್ದಾರೆ ಅನ್ನುವಂಥ ಸುಳಿವು ಇದುವರೆಗೂ ಮಾಧ್ಯಮದವರು ಕೊಟ್ಟಿಲ್ಲ. ಯಾವುದೇ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾದಲ್ಲಿ ನನಗೆ ಒಂದು ಹೆಸರು ಇದುವರೆಗೂ ಈಚೆಗೆ ಬಂದಿಲ್ಲ. ಇಲ್ಲಿ ಒಂದಂತೂ ವೇದ್ಯ, ಶ್ರೀಮಾನ್ ಮೋದಿ ಈಗ ಕವಲು ದಾರಿಯಲ್ಲಿದ್ದಾರೆ. 2019ರ ಲೋಕಸಮರ ನಿಜಕ್ಕೂ ಅವರ ನಿದ್ದೆ ಕದ್ದಿದೆ. ಸಿಂಗಲ್ ಸಿಮ್ ವೈರಿಗಳು ಒಂದಾಗಿ ಮೀಸೆ ತಿರುಗುತ್ತಾ ಇದ್ದಾರೆ. ಈ ಬಾರಿ ಗೆಲುವು ಅಷ್ಟು ಸಲೀಸಲ್ಲ ಅನ್ನೋದು ಖುದ್ದು ಮೋದಿಗೂ ಮನವರಿಕೆಯಾಗಿದೆ. ಒಂದೊಂದು ರಾಜ್ಯದ ಒಂದೊಂದು ಸೀಟು ಅವರಿಗೆ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಕಾಂಗ್ರೆಸ್ JDS ಮೈತ್ರಿ ಚುನಾವಣೆಯಲ್ಲೂ ಮುಂದುವರೆದ್ರೆ ಬಿಜೆಪಿಗೆ ದೊಡ್ಡ ಲಾಸ್ ಗ್ಯಾರಂಟಿ. ಹೀಗಾಗಿ ಆಗಿದ್ದಾಗ್ಲಿ ಸರ್ಕಾರ ಕೆಡವೇ ಬಿಡೋಣ ಅನ್ನೋ ಲೆಕ್ಕಾಚಾರ ಮೋದಿ ಹಾಗೂ ಅಮಿತ್ ಶಾ ಅವರಲ್ಲಿದೆಯಾ? ಯಾವುದನ್ನು ಅಲ್ಲಗಳೆಯುವಂತ ವೆಸ್ಟರ್ನ್ ಕೋರ್ಟ್ ನಲ್ಲಿ ಇವತ್ತು ಕರೆದಿರ್ತಕ್ಕಂಥ ಸಭೆ ಏನಿತ್ತು, ಆ ಸಭೆ ಲೋಕಸಭೆಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಬೇರೆ ಬೇರೆ ಸ್ಟ್ರಾಟಜಿಗಳಿಗೂ ಕೂಡ ಒಂದು ಸಭೆ ಸೀಮಿತ ಆಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಶಾಸಕರಿಗೆ ಕೆಲ ಕಿವಿ ಮಾತನ್ನು ಕೂಡ ಸ್ವತಃ ಯಡಿಯೂರಪ್ಪನವರು ಹೇಳಿದ್ದಾರೆ. ಸಂಕ್ರಾಂತಿ ಹಬ್ಬದ ಬಳಿಕ ಒಳ್ಳೆ ಕಾಲ ಬರುತ್ತೆ, ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿರ್ಬೇಕು ಅಂತಲೂ ಕೂಡ ಯಡಿಯೂರಪ್ಪನವರು ಈ ಒಂದು ಸಭೆಯಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಎಲ್ಲಾ ಶಾಸಕರು ಕೂಡ ಇನ್ನೂ 2-3 ದಿನ ದೆಹಲಿಯಲ್ಲೇ ಇರಬೇಕು, ಚಳಿಯಾದ್ರೂ ಸ್ವಲ್ಪ ತಡ್ಕೊಂಡಿರಿ ಅಂತಲೂ ಕೂಡ ಯಡಿಯೂರಪ್ಪನವರು ಸೂಚನೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಶಾಸಕರು ಇನ್ನು ಎಷ್ಟು ದಿನ ದೆಹಲಿಯಲ್ಲಿ ಇರ್ತಾರೆ, ಬೇರೆ ಕಡೆ ಶಿಫ್ಟ್ ಆಗ್ತಾರ ಅನ್ನೋ ಕುತೂಹಲವೂ ಕೂಡ ಹೆಚ್ಚಾಗಿದೆ. ಅದೇ ರೀತಿ ಹಗಲಿರುಳು ಸಿಎಂ ಕುರ್ಚಿಯ ಜಪ ತಪದಲ್ಲಿರುವ ಯಡಿಯೂರಪ್ಪನವರಿಗೂ ಅಭಿನಹಿ ತೋ ಕಭಿನಹಿ ಅನ್ನೋ ಸತ್ಯ ಗೊತ್ತಾಗಿದೆ. ಇದೇ ಕಾರಣಕ್ಕೆ ಅವರ ಪ್ರಯತ್ನ ನಿತ್ಯ ನಿರಂತರ.
ಅಂದಹಾಗೆ ಬಿಜೆಪಿಯ ಸಂಪರ್ಕದಲ್ಲಿ 15ಕ್ಕೂ ಹೆಚ್ಚು ಅತೃಪ್ತ ಶಾಸಕರಿದ್ದಾರೆ ಅನ್ನೋ ಗೊಲ್ಲೆದ್ದಿದೆ. ಇದು ಗಾಳಿ ಸುದ್ದಿಯೋ ಅಥವಾ ತರ್ಕಬದ್ಧ ಸಮಾಚಾರವೋ ಗೊತ್ತಿಲ್ಲ. ಇಲ್ಲಿ ಹಾರ್ಸ್ ಟ್ರೇಡಿಂಗ್ ಮಾಡಲಿಕ್ಕೆ ದೊಡ್ಡ ಷಡ್ಯಂತ್ರ ನಡೀತಾ ಇರೋದು ಕೂಡ ಎಲ್ಲ ಮಾತಾಡ್ತಾ ಇದ್ದಾರೆ. ಫೋನಲ್ಲಿ ನೀವೇ ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವೇ ಬಿಂಬಿಸಿದ್ರಿ, ನೀವೇ ತೋರಿಸಿದ್ರಿ. ಅವ್ರನ್ನ ಯಾರನ್ನೂ ಇನ್ನ ಹೋಗಿ ಎನ್ಕ್ವೈರಿ ಕೂಡ ಮಾಡಲಿಲ್ಲ. ಕೆಲವು MLAಗಳೆಲ್ಲ ನಮ್ಗೆ ಆಫರ್ ಬಂದಿತ್ತು ಅಂತ ಕೂಡ ಎಲ್ಲ ಒಪ್ಕೊಂಡಿದ್ದಾರೆ. ಸೊ 15ನೇ ತಾರೀಕು ಆದ್ಮೇಲೆ ಸರ್ಕಾರ, ಹೊಸ ಸರ್ಕಾರ ಕ್ರಾಂತಿ ಆಗ್ತದೆ ಅಂತ ಹೇಳಿ ತಾವೇನು ಹೇಳ್ತಾ ಇದ್ದೀರಲ್ಲ, ಸೊ 51 ಆಗ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಆಂಟಿ ಡಿಫೆಕ್ಷನ್ ಲಾ ಇದೆ. ನೀವೇನ್ ಹೇಳ್ತಾ ಇದ್ದೀರಿ ಅಂತ ಕೂಡ ನಮ್ಗೆ ಗೊತ್ತಿದೆ. ಈಗಾಗಲೇ ದಿನೇಶ್ ಗುಂಡೂರಾಯರವರು ಕಾಂಗ್ರೆಸ್ ಪಾರ್ಟಿಯಿಂದ ಪರವಾಗಿ ಯಾರ್ಯಾರಿಗೆ ಏನೇನು ಆಮಿಷ ಒಡ್ಡಿದ್ದಾರೆ ಅನ್ನೋದನ್ನ ACBಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಏನ್ ಕಂಪ್ಲೇಂಟ್ ಮಾಡಿದಾರೋ, ACB ಏನ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿದಾರೋ, ACB ಏನ್ ಮಾಡಿದಾರೋ ಇನ್ನ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಕಂಪ್ಲೇಂಟ್ ನ ಸುಮ್ಮನೆ ಕೂತ್ಕೊಳ್ಳೋದಿದೆಯಲ್ಲ, ಯಾವುದೇ ಏಜೆನ್ಸಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಪಕ್ಷದ ಜವಾಬ್ದಾರಿಯಾದಂತ ಜನ ಕೊಟ್ಟದ್ದನ್ನ. ಕುಮಾರಣ್ಣ ಸರ್ಕಾರವನ್ನ ಅಪಾಯದ ವಲಯಕ್ಕೆ ದುಡಲು 19 ಜನ ಶಾಸಕರು ದಂಗೆ ಏಳಬೇಕು. ಹಾಗಾದ್ರೆ ಬಿಜೆಪಿಯ ಲೆಕ್ಕದ ಪುಸ್ತಕದಲ್ಲಿ 19 ಜನರು ಇದ್ದಾರಾ? ಸಂಕ್ರಾಂತಿ ಅಥವಾ ಸಂಕ್ರಾಂತಿಯ ಆಸುಪಾಸಿನಲ್ಲೇ ಕ್ಲೈಮ್ಯಾಕ್ಸ್ ಖೇಲ್ ಶುರುವಾಗುತ್ತಾ? ಆಪರೇಷನ್ ರೀ ಆಪರೇಷನ್ ನಡೆಯುತ್ತಾ? T20ಗಿಂತಲೂ ರೋಚಕ ಹಣಾಹಣಿಗೆ ಕರ್ನಾಟಕ ಸಾಕ್ಷಿಯಾಗುತ್ತಾ? ಇಲ್ಲ ತೋಳ ಬಂತು ತೋಳ ಅನ್ನೋ ರೀತಿ ಇದೂ ಸಹ ಕಟ್ಟು ಕಥೆಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮೈತ್ರಿ ಪಕ್ಷಗಳಿಗೆ ಒಳಗೊಳಗೆ ಇಂಥದ್ದೊಂದು ಆತಂಕ ಇದ್ರೂ ಕುಮಾರಸ್ವಾಮಿ ಅವರಿಗೆ ಮಾತ್ರ ಯಾವುದೇ ಫಿಯರ್ ಇಲ್ವಂತೆ. ಯಾಕಂದ್ರೆ ಆ 5 ಸಂಜೀವಿನಿ ಮಂತ್ರ HDK ಬಳಿ ಇದೆ. ಕುಮಾರಣ್ಣ ಆ 5 ಬಾಣ ಬಿಟ್ರೆ ಬಿಜೆಪಿಯ ಪ್ಲಾನ್ಗಳೆಲ್ಲ ಢಮಾರ್ ಆಗ್ಬಿಡುತ್ತಂತೆ. ದೋಸ್ತಿ ಪಕ್ಷಗಳ ಡಜನ್ ಶಾಸಕರು ಕೈ ಕೊಟ್ರು ಆ ಪಂಚ್ನಿಂದ ಸರ್ಕಾರ ಉಳಿಸಬಹುದು ಅನ್ನೋ ಧೈರ್ಯದಲ್ಲಿ ಕುಮಾರಸ್ವಾಮಿ ಇದ್ದಾರಂತೆ. ಆ ಆಪರೇಷನ್ 5 ಸ್ಟಾರ್ನ ರಹಸ್ಯ ಹೇಳ್ತೀವಿ ಕೇಳಿ. ಸಂಕ್ರಾಂತಿಗೆ ಸರ್ಕಾರ ಬೀಳುತ್ತಾ, ಬ್ರದರ್ಗೆಲ್ಲ ಕಿಂಚಿತ್ ಫಿಯರ್. ಕುಮಾರಣ್ಣ ಆ 5 ಬಾಣ ಬಿಟ್ರೆ ಬಿಜೆಪಿಯೇ ಢಮಾರ್. ಕುಮಾರಣ್ಣನ ಕುರ್ಚಿ ಕಾಪಾಡಲಿದೆ ಆ 5 ಸಂಜೀವಿನಿ ಮಂತ್ರ. ಡಜನ್ ಮಂದಿ ಕೈಕೊಟ್ರು ಆ ಪಂಚ್ನಿಂದ HDK ಸ್ಥಾನ ಭದ್ರ. ಮಕರ ಸಂಕ್ರಾಂತಿ ಕೊನೆಗೂ ಆ ದಿನ ಬಂದೇ ಬಿಟ್ಟಿದೆ. ರಾಜ್ಯ ರಾಜಕಾರಣದಲ್ಲಿ ಕಂಡು ಕೇಳರಿಯದ ಕುತೂಹಲ ಮೂಡಿಸಿರುವ ದಿನವಿದು. ಮೈತ್ರಿ ಸರ್ಕಾರ ಸ್ಥಾಪನೆಯಾದಾಗಿನಿಂದಲೂ ಸರ್ಕಾರ ಉರುಳೋಕೆ ಹಲವು ಡೆಡ್ಲೈನ್ಗಳನ್ನ ಕೊಡ್ತಾ ಬಂದಿದ್ದ ಬಿಜೆಪಿ ಸಂಕ್ರಾಂತಿಗೆ ಫೈನಲ್ ಡೆಡ್ಲೈನ್ ಕೊಟ್ಟಿತ್ತು. ಈ ಬಾರಿ ಬಹಿರಂಗವಾಗಿ ಹೆಚ್ಚು ಹೇಳದೆ ತೆರೆಮರೆಯಲ್ಲಿ ಸಾಕಷ್ಟು ಕಸರತ್ತುಗಳನ್ನ ನಡೆಸ್ತಾ ಇದೆ. ಇದು ಕೂಡ ಮತ್ತೊಂದು ಹುಲಿ ಬಂತು ಹುಲಿ ಕಥೆನ ಅಂತ ಸಾರ ಸಗಟಾಗಿ ತಳ್ಳಿ ಹಾಕಬಹುದಿತ್ತು. ಆದ್ರೆ ಈ ಬಾರಿ ಸ್ವತಃ ಅಮಿತ್ ಶಾ ನೇರವಾಗಿ ಫೀಲ್ಡ್ಗೆ ಇಳಿದಿರೋದ್ರಿಂದ ಸಂಕ್ರಾಂತಿ ನಿಜಕ್ಕೂ ರಾಜಕೀಯ ಕ್ರಾಂತಿ ಆಗುತ್ತಾ ಅನ್ನೋ ಅನುಮಾನ ದಟ್ಟವಾಗುತ್ತಿದೆ. ಆಪರೇಷನ್ ಡೆಲ್ಲಿ ಎಕ್ಸ್ಪ್ರೆಸ್. ಡೆಲ್ಲಿಯಲ್ಲಿ ಏನಾಗ್ತಿದೆ ಅಂತ ಸ್ವತಃ ಬಿಜೆಪಿ ಶಾಸಕರಿಗೆ ಗೊತ್ತಾಗ್ತಾ ಇಲ್ಲ. ಅಮಿತ್ ಶಾ ಅವರು ಕ್ಲಾಸ್ ತಗೊಳ್ತೀನಿ ಅಂತ ಹೇಳಿ ಮೀಟಿಂಗ್ ಕರೀತಾರೆ, ಆದ್ರೆ ಆ ಒಂದು ಸಭೆಗೆ ಅಮಿತ್ ಶಾ ಅವರೇ ಬರೋದಿಲ್ಲ. ಒಟ್ಟಾರೆಯಾಗಿ ಆಪರೇಷನ್ ಡೆಲ್ಲಿ ಒಂದು ರೀತಿಯಲ್ಲಿ ಗುಪ್ತವಾಗಿ ನಡೀತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಶಾಸಕರಾದಿಯಾಗಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಘಟ್ಟದಲ್ಲೂ ಕೂಡ ನಿಂತಿದ್ದಾರೆ. ಆದರೆ ಯಾರೊಬ್ಬರಿಗೂ ಕೂಡ ಯಾವ ಆಪರೇಷನ್ ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಸ್ವತಃ ದೊಡ್ಡ ದೊಡ್ಡ ನಾಯಕರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಕೇವಲ ರಾಜ್ಯದ 4 ಜನ ನಾಯಕರ ನಡುವೆ ಜೊತೆಗೆ ಅಮಿತ್ ಶಾ ಅವರ ನಡುವೆ ನಡೆದಿರ್ತಕ್ಕಂಥ ಸ್ಟ್ರಾಟಜಿ ಇದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿಯೇ ವೆಸ್ಟರ್ನ್ ಕೋರ್ಟ್ನಲ್ಲಿ ಒಂದು ರೀತಿಯಲ್ಲಿ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು ಎಲ್ಲರನ್ನೂ ಕೂಡ ಕೂಡಿ ಹಾಕೊಂಡು ಅವರಿಗೆ ಯಡಿಯೂರಪ್ಪನವರೇ ಸ್ವತಃ ಒಂದು ರೀತಿಯಲ್ಲಿ ಕ್ಲಾಸ್ ತಗೊಂಡಿದ್ರು. ಒಂದು ವಾರದ ಹಿಂದಿನವರೆಗೂ ಮತ್ತೊಮ್ಮೆ ಮೈತ್ರಿ ಸರ್ಕಾರ ಬೀಳಿಸೋ ಬಗ್ಗೆ ಯಾವ ಬೆಳವಣಿಗೆಗಳು ಕಾಣ್ತಿಲ್ಲ. 2ನೇ ಬಾರಿ ಸಂಪುಟ ವಿಸ್ತರಣೆಯಾದಾಗ ಅಸಮಾಧಾನ ಸ್ಫೋಟಗೊಂಡು ಸರ್ಕಾರ ಬಿದ್ದೋಗಬಹುದು ಎನ್ನಲಾಗ್ತಿತ್ತು. ಅದರಂತೆ ರಮೇಶ್ ಜಾರಕಿಹೊಳಿ ದೊಡ್ಡ ಮಟ್ಟದಲ್ಲಿ ಬಂಡಾಯದ ಕಹಳೆ ಮೊಳಗಿಸಿದ್ರು. ಇದಕ್ಕಿದ್ದಂತೆ ನಾಪತ್ತೆಯಾಗಿದ್ರು. ಮುಂಬೈ, ದೆಹಲಿ, ಗೋವಾ ಹೀಗೆ ಎಲ್ಲೆಲ್ಲೋ ಇದ್ದಾರೆ ಅಂತ ಹೇಳಲಾಯಿತು. ಅವರ ಜೊತೆಗೆ 10ಕ್ಕೂ ಹೆಚ್ಚು ಶಾಸಕರ ತಂಡವಿದೆ. ಈ ಬಾರಿ ಮೈತ್ರಿ ಸರ್ಕಾರ ಬೀಳುವುದು ಗ್ಯಾರಂಟಿ ಅಂತಾನೆ ಹೇಳಲಾಗಿತ್ತು. ಆದ್ರೆ ಒಂದೇ ವಾರಕ್ಕೆ ಜಾರಕಿಹೊಳಿ ಬಂಡಾಯ ಸೈಲೆಂಟ್ ಆಗ್ಬಿಡ್ತು. ಸರ್ಕಾರ ಸೇಫ್ ಅಂತ ಅಂದ್ಕೊಳ್ತಿರುವಾಗಲೇ ಗೊತ್ತಾಗಿತ್ತು
ಮೈತ್ರಿ ಬಂಡಾಯ ಬೂದಿ ಮುಚ್ಚಿದ ಬರೀ ಕೆಂಡವಲ್ಲ ಕಾಳ್ಗಿಚ್ಚು ಅಂತ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದೆ. ಇದಕ್ಕೆ ಪೂರ್ವಭಾವಿಯಾಗಿ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರ ಮುಖಂಡರ ಸಭೆ ನಡೆದಿದೆ. ಎಲ್ಲಾ ರಾಜ್ಯದ ಬಿಜೆಪಿ ನಾಯಕರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಆದ್ರೆ ಭಾನುವಾರ ಬಿಜೆಪಿಯ 104 ಶಾಸಕರನ್ನ ಒಟ್ಟುಗೂಡಿಸಿ ಅಮಿತ್ ಶಾ ವಿಶೇಷ ಮೀಟಿಂಗ್ ಮಾಡಿದ್ದಾರೆ. ಇದರ ಹಿಂದೆ ಸಂಕ್ರಾಂತಿಗೆ ಮೈತ್ರಿ ಸರ್ಕಾರವನ್ನ ಬೀಳಿಸೋ ಪ್ಲಾನ್ ಇದೆ ಅಂತ ಹೇಳಲಾಗ್ತಿದೆ. ಶಾಸಕರ ಸಂಖ್ಯೆ ಮಿಸ್ ಆಗಬಾರದು ಅಂತ ಎಲ್ಲರನ್ನ ದೆಹಲಿಯಲ್ಲಿ ಅಮಿತ್ ಶಾ ಒಟ್ಟುಗೂಡಿಸಿದ್ದಾರೆ ಎನ್ನಲಾಗ್ತಿದೆ. ಇದು ದೆಹಲಿಯ ಬೆಳವಣಿಗೆ ಆದ್ರೆ ಇತ್ತ ರಾಜ್ಯದಲ್ಲಿ ಕಾಂಗ್ರೆಸ್ನ ಒಂದೊಂದೇ ವಿಕೆಟ್ ಬೀಳೋಕೆ ಶುರುವಾದಂತಿದೆ. ಇಷ್ಟೆಲ್ಲ ಆದ್ರೂ ಕುಮಾರಸ್ವಾಮಿಯವರು ಮಾತ್ರ ತಲೆಕೆಡಿಸಿಕೊಂಡಿಲ್ವಂತೆ. ಕುಮಾರಣ್ಣ ಬಳಿ ಇದೆ ಆ 5 ತಂತ್ರ. ಏನ್ ಮಾಡಿದ್ರು ಬೀಳಲ್ವಾ ಸರ್ಕಾರ? ಸಂಕ್ರಾಂತಿಗೆ ಸರ್ಕಾರ ಬಿದ್ದೋಗುತ್ತಾ ಅನ್ನೋ ಅನುಮಾನ ಬರುವಂತಹ ಘಟನೆಗಳೇ ನಡೀತಿವೆ. ಒಂದು ಕಡೆ ಅಮಿತ್ ಶಾ ದೆಹಲಿಯಲ್ಲಿ ಬಿಜೆಪಿ 104 ಶಾಸಕರನ್ನ ಹಿಡಿದಿಟ್ಟುಕೊಂಡು ಮೀಟಿಂಗ್ ಮಾಡ್ತಿದ್ದಾರೆ. ದೆಹಲಿಯಿಂದಲೇ ಆಪರೇಷನ್ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಇತ್ತ ಒಬ್ಬೊಬ್ಬನೇ ಕಾಂಗ್ರೆಸ್ ಶಾಸಕ ಪಕ್ಷ ಬಿಡೋ ವದಂತಿ ಕೂಡ ಜೋರಾಗಿಯೇ ಹರಿದಾಡ್ತಿದೆ. ಇಲ್ಲಿವರೆಗೆ ಆಪರೇಷನ್ ಲಿಸ್ಟ್ ನಲ್ಲಿ ಕಾಣಿಸಿಕೊಳ್ಳದವರ ಹೆಸರುಗಳು ಓಡಾಡ್ತಿವೆ. ಕಾಂಗ್ರೆಸ್ ಶಾಸಕ ಗಣೇಶ್ ಹುಕ್ಕೇರಿ, ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಸುದ್ದಿ ಹರಿದಾಡೋಕೆ ಶುರುವಾಗಿದೆ. ಇದು ಮೈತ್ರಿ ಪಕ್ಷಗಳ ಎದೆಬಡಿತ ಹೆಚ್ಚಿಸಿದ್ರೂ ಕುಮಾರಸ್ವಾಮಿ ಮಾತ್ರ ನಿರಾಳರಾಗಿದ್ದಾರಂತೆ. ಯಾಕಂದ್ರೆ ಅವರ ಬಳಿ ಆ ಪಂಚ ಬಾಣಗಳಿವೆ. ಇದೇ ಕಾರಣಕ್ಕೆ ಮೊನ್ನೆ ಕುಮಾರಸ್ವಾಮಿ ಸಂಕ್ರಾಂತಿಗೆ ಏನೂ ಆಗಲ್ಲ ಅಂತ ಧೈರ್ಯವಾಗಿ ಮಾತನಾಡಿದ್ದು. ಸರ್, ಸಂಕ್ರಾಂತಿ ಆದ್ಮೇಲೆ ಏನೋ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಬಿಜೆಪಿ ಸಂಕ್ರಾಂತಿ ಒಂದು ಡೆಡ್ ಲೈನ್ ಇದೆ, ಅದಾದ್ಮೇಲೆ ಶಿವರಾತ್ರಿ ಒಂದು ಡೆಡ್ ಲೈನ್ ಬರುತ್ತೆ, ಅದಾದ್ಮೇಲೆ ಯುಗಾದಿ. ಇಷ್ಟೆಲ್ಲ ರಾಜಕೀಯ ಬದಲಾವಣೆಗಳು, ಕ್ಷಿಪ್ರ ಬೆಳವಣಿಗೆಗಳು ನಡೆದ್ರು ಕುಮಾರಸ್ವಾಮಿಯವರು ಮಾತ್ರ ಯಾವ ಆತಂಕನೂ ಇಲ್ಲದೆ ನೆಮ್ಮದಿಯಿಂದ ಇದ್ದಾರಂತೆ. ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳೋಕೆ ಚಾನ್ಸೇ ಇಲ್ಲ. 5 ಅಲ್ಲ 1 ಡಜನ್ ಶಾಸಕರು ಕಾಂಗ್ರೆಸ್ ಬಿಟ್ಟು ಹೋದ್ರು ಕಾಂಗ್ರೆಸ್ನ ಏನು ಮಾಡೋಕ್ಕಾಗಲ್ಲ ಅನ್ನೋ ಅತೀವ ಭರವಸೆಯಲ್ಲೇ ಕುಮಾರಣ್ಣ ಇದ್ದಾರಂತೆ. ಯಾಕಂದ್ರೆ 5 ಸಂಜೀವಿನಿ ಮಂತ್ರ ಕುಮಾರಣ್ಣನ ಬಳಿ ಇದೆ. ಆ 5 ಸಂಜೀವಿನಿ ಮಂತ್ರಗಳು 5 ಬಾಣಗಳಿದ್ದಂತೆ. ಒಂದು ಫೇಲ್ ಆದ್ರೆ ಮತ್ತೊಂದು, ಹೀಗೆ 5 ಬಾಣಗಳಿಂದಲೇ ಮೈತ್ರಿ ಸರ್ಕಾರವನ್ನ ಉಳಿಸಬಹುದು ಅನ್ನೋದು ಕುಮಾರಣ್ಣನ ಲೆಕ್ಕಾಚಾರ. ಆ 5 ಅಸ್ತ್ರಗಳನ್ನ ಹೇಳೋಕ್ಕೂ ಮುನ್ನ ಸರ್ಕಾರ ಬೀಳಿಸೋಕೆ ಬಿಜೆಪಿ ಹಾಕೊಂಡಿರುವಂತಹ ಲೆಕ್ಕಾಚಾರ ಏನು ಅನ್ನೋದನ್ನ ಹೇಳ್ತೀವಿ ಕೇಳಿ. ಆಪರೇಷನ್ ಲೆಕ್ಕಾಚಾರ. ಸದ್ಯ 224 ಸಂಖ್ಯಾಬಲ ಇರುವಂತಹ ವಿಧಾನಸಭೆಯಲ್ಲಿ ಸರ್ಕಾರ ನಡೆಸೋಕೆ 113 ಶಾಸಕರ ಅವಶ್ಯಕತೆ ಇದೆ. ಕಾಂಗ್ರೆಸ್ ಜೆಡಿಎಸ್ ದೋಸ್ತಿಯಿಂದಾಗಿ 2 ಪಕ್ಷಗಳು ಸೇರಿ 120 ಶಾಸಕರ ಬಲವನ್ನ ಹೊಂದಿದೆ. ಬಿಜೆಪಿ ಬಳಿ ಇರೋದು 104 ಶಾಸಕರು. ಬಿಜೆಪಿ ಸರ್ಕಾರ ರಚಿಸಬೇಕು ಅಂದ್ರೆ ಸಂಖ್ಯಾಬಲ 207ಕ್ಕೆ ಕುಸಿಯಬೇಕು. ಹೀಗಾಗಿ ಒಟ್ಟು ಕನಿಷ್ಠ 17 ಆಡಳಿತ ಪಕ್ಷಗಳ ಶಾಸಕರಿಂದ ರಾಜೀನಾಮೆ ಕೊಡಿಸಬೇಕು. ಸದ್ಯ ಬಿಜೆಪಿ ಇದೇ ಪ್ಲಾನ್ನಲ್ಲಿದೆ. 2 ಪಕ್ಷೇತರರನ್ನ ಸೆಳೆದುಕೊಂಡ್ರು 15 ಶಾಸಕರಿಂದನಾದ್ರೂ ರಾಜೀನಾಮೆ ಕೊಡಿಸಿದ್ರಷ್ಟೇ ಬಿಜೆಪಿಗೆ ಸರ್ಕಾರ ರಚಿಸೋ ಅವಕಾಶ ಸಿಗೋದು. ಈ ಲೆಕ್ಕಾಚಾರ ಹಾಕೊಂಡೇ ಕಾಂಗ್ರೆಸ್ ಜೆಡಿಎಸ್ನ 15ಕ್ಕೂ ಹೆಚ್ಚು ಶಾಸಕರಿಂದ ರಾಜೀನಾಮೆ ಕೊಡಿಸೋ ತಂತ್ರ ಮಾಡ್ತಿದೆ ಬಿಜೆಪಿ. ಈಗಾಗಲೇ 12ಕ್ಕೂ ಹೆಚ್ಚು ಶಾಸಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಎನ್ನಲಾಗ್ತಿದೆ. ಆ ತಂಡಕ್ಕೀಗ ಗಣೇಶ್ ಹುಕ್ಕೇರಿ, ಉಮೇಶ್ ಜಾಧವ್ ಸೇರಿದ್ದಾರೆ ಎನ್ನಲಾಗ್ತದೆ. ಇವರಿಬ್ಬರು ಈ ಆರೋಪವನ್ನ ತಳ್ಳಿ ಹಾಕಿದ್ರು ಒಳಗೊಳಗೆ ಸಂಚು ನಡೀತಾ ಇರೋದನ್ನ ತಳ್ಳಿ ಹಾಕುವಂತಿಲ್ಲ. ಇಷ್ಟಾದ್ರೂ ಕೂಡ ಕುಮಾರಸ್ವಾಮಿ ಅವರು ಧೃತಿಗಿಡದೆ ಧೈರ್ಯಗಿಡದೆ ಇರೋದಕ್ಕೆ ಕಾರಣ ಆ 5 ಅಸ್ತ್ರಗಳು. ಸಂಕ್ರಾಂತಿ ನಂತರ ಕ್ರಾಂತಿಯಾದ್ರೂ ಆ 5 ಬಾಣಗಳನ್ನ ಬಳಸಿ ಸರ್ಕಾರವನ್ನ ಉಳಿಸಬಹುದು ಅನ್ನುವಂತಹ ವಿಶ್ವಾಸ ಕುಮಾರಣ್ಣನದ್ದು. ಬಿಜೆಪಿ ಎಷ್ಟೇ ಆಪರೇಷನ್ ನಡೆಸಿದ್ರು, ತಿಪ್ಪರಲಾಗ ಹಾಕಿದ್ರು ಸರ್ಕಾರವನ್ನ ಬೀಳಿಸೋಕೆ ಸಾಧ್ಯವಿಲ್ಲ. ಹೀಗಂತ ಧೈರ್ಯದಲ್ಲಿ ಕೂತಿದ್ದಾರೆ ಸಿಎಂ ಕುಮಾರಸ್ವಾಮಿ. ಅದಕ್ಕೆ ಕಾರಣ ಅವರ ಬಳಿ ಇರುವ ಪಂಚತಂತ್ರಗಳು. ಬಿಜೆಪಿಯ ಆಪರೇಷನ್ ಅನ್ನ ಕಟ್ಟಿ ಹಾಕೋಕೆ ಈ 5 ತಂತ್ರಗಳೇ ಸಾಕು ಅನ್ನೋದು ಸಿಎಂ ಭರವಸೆ. ಹಾಗಾದ್ರೆ 5 ಬಾಣಗಳು ಯಾವ್ಯಾವು? ಎಲ್ಲಿದೆ ಉತ್ತರ. ಎಚ್ಡಿಕೆಯ ಪಂಚತಂತ್ರದ ಸೀಕ್ರೆಟ್ ಏನು? ಯಾವ್ಯಾವು ಕುಮಾರಣ್ಣ ಬಳಿ ಇರೋ 5 ಬಾಣಗಳು?
ಇಷ್ಟೆಲ್ಲ ಹೇಳಿದ್ಮೇಲೆ ಕುಮಾರಸ್ವಾಮಿ ಅದ್ಯಾವ ಕಾರಣಕ್ಕೆ ಇನ್ನೂ ಧೈರ್ಯದಿಂದ ಇದ್ದಾರೆ ಅಂತ ಹೇಳಲೇಬೇಕಾಗುತ್ತೆ. ಅತ್ತ ಅಮಿತ್ ಶಾ ದೆಹಲಿಯಲ್ಲಿ ಕೂತೆ ಪ್ಲಾನ್ ಮಾಡ್ತಾ ಇದ್ರು. ಬಿಜೆಪಿಯ ಶಾಸಕರನ್ನೆಲ್ಲ ಗುಡ್ಡೆ ಹಾಕಿ ಸಂಕ್ರಾಂತಿಗೆ ಸರ್ಕಾರ ಬೀಳಿಸೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದ್ರು. ಎಚ್ಡಿಕೆ ತಲೆ ಕೆಡಿಸಿಕೊಂಡಿಲ್ಲ. ಯಾಕಂದ್ರೆ ಈ 5 ಬಾಣಗಳು ಕುಮಾರಣ್ಣನ ಬತ್ತಳಿಕೆಯಲ್ಲಿವೆ. ಅತ್ತ ಬಿಜೆಪಿ ಅತೃಪ್ತ ಶಾಸಕರಿಂದ ರಾಜೀನಾಮೆ ಕೊಡಿಸೋ ಡ್ರಾಮಾ ಮಾಡಿದ್ರೆ ಇತ್ತ ಕುಮಾರಣ್ಣನ ಅಸಲಿ ಆಟ ಶುರುವಾಗಲಿದೆ. ಅದು ಹೇಗೆ ಅಂತ ಹೇಳ್ತೀವಿ ಕೇಳಿ. ಸಿಎಂ ಪಂಚಬಾಣ 1 ಸ್ಪೀಕರ್ ಮೂಲಕ ಆಟ. ಹಂಗೂ ಹಿಂಗೂ ಬಿಜೆಪಿಯ ಆಪರೇಷನ್ ಕಮಲ ಸಕ್ಸಸ್ ಆಗಿ ಕಾಂಗ್ರೆಸ್ನ ಅತೃಪ್ತ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ನಿರ್ಧರಿಸಿದ್ರು ಅಂತ ಇಟ್ಕೊಳ್ಳೋಣ. ಡಜನ್ಗಿಂತಲೂ ಹೆಚ್ಚು ಶಾಸಕರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಕುಮಾರಣ್ಣ ಪ್ರಯೋಗಿಸೋದೇ ಸ್ಪೀಕರ್ ತಂತ್ರ. ಸಿಎಂ ಪಂಚಬಾಣ 1 ಕಾಂಗ್ರೆಸ್ ಅಥವಾ ಜೆಡಿಎಸ್ ಪಕ್ಷದ ಶಾಸಕರು ಬಿಜೆಪಿ ಅಣತಿಯಂತೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಆಗ ಚೆಂಡು ಸ್ಪೀಕರ್ ಅಂಗಳಕ್ಕೆ ಬರುತ್ತೆ. ಸ್ಪೀಕರ್ ಸದನದ ಕಿಂಗ್ ಇದ್ದ ಹಾಗೆ. ಸದನದಲ್ಲಿ ಸ್ಪೀಕರ್ಗೆ ಪರಮಾಧಿಕಾರ ಇದೆ. ಅದು ಸಾಂವಿಧಾನಿಕ ಮಾನ್ಯತೆ ಉಳ್ಳ ಅಧಿಕಾರ. ಶಾಸಕರು ರಾಜೀನಾಮೆ ಕೊಟ್ಟರು ಅದನ್ನ ಸ್ಪೀಕರ್ ಸ್ವೀಕರಿಸಲೇಬೇಕು ಅಂತೇನಿಲ್ಲ. ಹೀಗಾಗಿ ಕುಮಾರಸ್ವಾಮಿ ಸ್ಪೀಕರ್ ಮೂಲಕ ಶಾಸಕರ ರಾಜೀನಾಮೆ ಡ್ರಾಮಾಗೆ ತಡೆ ಒಡ್ಡಬಹುದು. ಸ್ಪೀಕರ್ ತಡೆ ಒಡ್ಡಿದಾಗ ಪ್ರತಿಪಕ್ಷದಿಂದ ಒತ್ತಡ ನಿರ್ಮಾಣವಾಗುತ್ತೆ. ಸ್ವೀಕರಿಸಲೇಬೇಕು ಅಂತ ಪಟ್ಟು ಹಿಡಿದ್ರೆ ಆಗ ಸ್ಪೀಕರ್ ಮತ್ತೊಂದು ತಂತ್ರವನ್ನ ಬಳಸ್ತಾರೆ. ಸಿಎಂ ಪಂಚಬಾಣ 2 ಏಕಕಾಲಕ್ಕೆ ಡಜನ್ಗೂ ಹೆಚ್ಚು ಶಾಸಕರು ರಾಜೀನಾಮೆ ಕೊಟ್ಟರೆ ಇದರ ಬಗ್ಗೆ ಸ್ಪೀಕರ್ ಅನುಮಾನ ವ್ಯಕ್ತಪಡಿಸಬಹುದು. ಕುದುರೆ ವ್ಯಾಪಾರ ನಡೀತಾ ಇದೆಯೋ ಏನೋ ಅನ್ನೋ ಶಂಕೆ ವ್ಯಕ್ತಪಡಿಸಬಹುದು. ಶಾಸಕರು ಬಾಹ್ಯ ಶಕ್ತಿಯ ಭಯಕ್ಕೆ ಬಿದ್ದು ಒತ್ತಡಕ್ಕೆ ಒಳಗಾಗಿ ರಾಜೀನಾಮೆ ನೀಡಿರಬಹುದು. ಹೀಗಾಗಿ ಒಂದು ಕಮಿಟಿ ರಚನೆ ಮಾಡಬಹುದು. ಶಾಸಕರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೋ ಅಥವಾ ಬೇರೆಯವರ ಪ್ರೇರಣೆಗೆ ಒಳಗಾಗಿ ರಾಜೀನಾಮೆ ಕೊಟ್ಟಿದ್ದಾರೋ ಅಂತ ತಿಳಿಯಲು ಸತ್ಯಶೋಧನಾ ಸಮಿತಿ ರಚಿಸಬಹುದು. ಒಂದು ವೇಳೆ ಸ್ಪೀಕರ್ ಈ ರೀತಿ ಮಾಡಿದ್ರೆ ಆಗ ರಾಜೀನಾಮೆ ಸ್ವೀಕಾರ ಮತ್ತಷ್ಟು ವಿಳಂಬವಾಗುತ್ತೆ. ಅಲ್ಲಿವರೆಗೆ ಸರ್ಕಾರ ಭದ್ರವಾಗಿರುತ್ತೆ. ನಂತರ ರಾಜೀನಾಮೆ ಕೊಟ್ಟವರ ಮನ ಬದಲಿಸೋಕೆ ಕುಮಾರಣ್ಣಗೂ ಟೈಮ್ ಸಿಗುತ್ತೆ. ಇಷ್ಟೆಲ್ಲ ಆದ್ಮೇಲೂ ಒತ್ತಡ ಹೆಚ್ಚಾದ್ರೆ ಕೊನೆಗೆ ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗೆ ಸ್ಪೀಕರ್ ಕುಮಾರಸ್ವಾಮಿಗೆ ಹೇಳ್ತಾರೆ. ಆಗ 3ನೇ ತಂತ್ರವನ್ನ ಪ್ರಯೋಗ ಮಾಡ್ತಾರೆ. ಸಿಎಂ ಪಂಚಬಾಣ 3 ಶಾಸಕರು ರಾಜೀನಾಮೆ ಕೊಟ್ಟಿದ್ದನ್ನೇ ಸ್ವೀಕರಿಸದೆ ಸ್ಪೀಕರ್ ಸಿಎಂಗೆ ಬಹುಮತ ಸಾಬೀತುಪಡಿಸುವಂತೆ ಹೇಳಬಹುದು. ಬಹುಮತ ಸಾಬೀತುಪಡಿಸಬೇಕಾದ್ರೆ ಸದನವನ್ನ ಕರಿಬೇಕು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ತನ್ನೆಲ್ಲ ಪಕ್ಷದ ಶಾಸಕರಿಗೆ ವಿಪ್ ಜಾರಿ ಮಾಡುತ್ತೆ. ವಿಪ್ ಜಾರಿ ಮಾಡಿದ್ರೆ ಯಾರು ಕೂಡ ತಪ್ಪಿಸಿಕೊಳ್ಳುವಂತಿಲ್ಲ. ಬಹುಮತ ಸಾಬೀತುಪಡಿಸುವ ದಿನ ಸದನಕ್ಕೆ ಬರಲೇಬೇಕು. ನಂತರದಲ್ಲಿ ಸದನದಲ್ಲಿ ಕುಮಾರಸ್ವಾಮಿ ಪರ ಧ್ವನಿ ಮತದಾನ ನಡೆಯುತ್ತೆ. ಈ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿರುವ ಶಾಸಕರು ವಿಪ್ ಉಲ್ಲಂಘನೆ ಮಾಡುವಂತಿಲ್ಲ. ಒಂದು ವೇಳೆ ಮಾಡಿದ್ರೆ ಶಾಸಕ ಸ್ಥಾನದಿಂದ ಅನರ್ಹಗೊಳ್ತಾರೆ. ಅಷ್ಟು ಮಾತ್ರವಲ್ಲದೆ ಮುಂದಿನ 6 ವರ್ಷಗಳ ಕಾಲ ಅವರು ಚುನಾವಣೆಗೆ ನಿಲ್ಲುವಂತಿಲ್ಲ. ಇಷ್ಟೊಂದು ರಿಸ್ಕ್ ತೆಗೆದುಕೊಳ್ಳೋಕೆ ಯಾರು ಕೂಡ ರೆಡಿ ಇರಲ್ಲ. ಹೀಗಾಗಿ ಅತೃಪ್ತರು ರಾಜೀನಾಮೆ ಕೊಡದೆ ಬಹುಮತ ಸಾಬೀತಿಗೆ ಸ್ಪೀಕರ್ ಸೂಚಿಸಿದ್ರೆ ರಾಜೀನಾಮೆ ಕೊಟ್ಟ ಶಾಸಕರೆಲ್ಲ ಲಾಕ್ ಆಗ್ತಾರೆ. ಅಲ್ಲಿಗೆ ಬಿಜೆಪಿಯ ಆಪರೇಷನ್ ಸಂಪೂರ್ಣವಾಗಿ ನೆಲಕಚ್ಚುತ್ತೆ. ಈ ಧೈರ್ಯದಿಂದಲೇ ಕುಮಾರಸ್ವಾಮಿ ಸಂಕ್ರಾಂತಿ ಬಂದ್ರೂ ಏನು ಯೋಚನೆ ಮಾಡದೆ ಹಾಯಾಗಿ ಇದ್ದಾರೆ. ಆಪರೇಷನ್ ನಡೆಯಲ್ಲ, ಸರ್ಕಾರ ಬೀಳಲ್ಲ ಅನ್ನೋ ಕಾನ್ಫಿಡೆಂಟ್ ನಲ್ಲಿದ್ದಾರೆ. ಯಾಕಂದ್ರೆ ಇನ್ನೂ 2 ತಂತ್ರಗಳು ಅವರ ಬಳಿ ಇವೆ. ರಾಜೀನಾಮೆನೇ ಕೊಡಲ್ಲ, ಬಹುಮತ ಸಾಬೀತು ಪ್ರಶ್ನೆಯೇ ಇಲ್ಲ. ಸಂಕ್ರಾಂತಿ ನಂತರ ಹೈ ಡ್ರಾಮಾ ಆಗದಂತೆ ಸಿಎಂ ತಂತ್ರ. ನಾವು ಈಗಾಗಲೇ ನಿಮ್ಗೆ ಕುಮಾರಸ್ವಾಮಿ ಅವರ ಬಳಿ ಇರೋ 5 ಅಸ್ತ್ರಗಳಲ್ಲಿ 3ರ ಬಗ್ಗೆ ಹೇಳಿದ್ದೇವೆ. ಇವೆಲ್ಲ ಅತೃಪ್ತ ಶಾಸಕರು ಬಿಜೆಪಿಯ ಆಪರೇಷನ್ಗೆ ಒಳಗಾಗಿ ನಂತರ ನಡೆಯೋ ಪ್ರಕ್ರಿಯೆಗಳು. ಸ್ಪೀಕರ್ ಮೂಲಕ ರಾಜೀನಾಮೆಯನ್ನ ತಡೆ ಹಿಡಿಯೋದು, ಬಹುಮತ ಸಾಬೀತು ಪ್ರಕ್ರಿಯೆ ನಡೆಸಿ ವಿಪ್ ಜಾರಿ ಮಾಡೋದು ಇವೆಲ್ಲ ನಂತರದ ಪ್ರಕ್ರಿಯೆಗಳು. ಆದ್ರೆ ಇದ್ಯಾವುದೂ ನಡೆಯದಂತೆ ತಡೆಯೋ ಒಂದು ಬಾಣವನ್ನ ಕುಮಾರಸ್ವಾಮಿ ಅವರು ಈಗಾಗಲೇ ಬಿಟ್ಟಿದ್ದಾರೆ. ರಾಜೀನಾಮೆ ಕೊಡಬಾರ್ದು, ಕುದುರೆ ವ್ಯಾಪಾರ ನಡಿಬಾರ್ದು ಅಂತ ಆ 5ನೇ ಬಾಣವನ್ನ ಎಚ್ಡಿಕೆ ಪ್ರಯೋಗ ಮಾಡ್ತಿದ್ದಾರೆ. ಅದನ್ನ ಹೇಳೋದಕ್ಕೆ ಮೊದಲು 4ನೇ ತಂತ್ರದ ಬಗ್ಗೆ ಹೇಳ್ತೀವಿ ಕೇಳಿ. ಸಿಎಂ ಪಂಚಬಾಣ 4 ಎಚ್ಡಿಕೆಯಿಂದ ರಿವರ್ಸ್ ಆಪರೇಷನ್. ಹೌದು, ಹಾಗೂ ಹೀಗೂ ಕಾಂಗ್ರೆಸ್ ಜೆಡಿಎಸ್ನಿಂದ 10ಕ್ಕೂ ಹೆಚ್ಚು ಶಾಸಕರಿಂದ ಬಿಜೆಪಿ ರಾಜೀನಾಮೆ ಕೊಡಿಸಿದ್ರು ಅಂತ ಇಟ್ಕೊಳ್ಳಿ.
ಆಗ ಕುಮಾರಸ್ವಾಮಿ ಮತ್ತೊಂದು ಪ್ಲಾನ್ ಮಾಡಿದ್ದಾರೆ. ಅತೃಪ್ತ ಶಾಸಕರು ರಾಜೀನಾಮೆ ಕೊಟ್ಟು ಸರ್ಕಾರ ಬೀಳೋ ಪರಿಸ್ಥಿತಿ ಬಂದ್ರೂ ಸೇಫರ್ ಸೈಡ್ಗೆ ಬಿಜೆಪಿಯ 4 ರಿಂದ 5 ಜನರನ್ನ ರಿವರ್ಸ್ ಆಪರೇಷನ್ ಮಾಡೋ ಪ್ಲಾನ್ನಲ್ಲಿದ್ದಾರೆ. ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರ ಸಂಪರ್ಕದಲ್ಲಿ ಬಿಜೆಪಿಯ 4 ರಿಂದ 5 ಶಾಸಕರು ಇದ್ದಾರೆ. ಅತ್ತ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಡ್ತಾ ಇದ್ದಂತೆ ಬಿಜೆಪಿಯ 4-5 ಶಾಸಕರಿಂದ ರಾಜೀನಾಮೆ ಕೊಡಿಸೋ ಪ್ಲಾನ್ ಮಾಡಿದ್ದಾರಂತೆ ಕುಮಾರಸ್ವಾಮಿ. ಈ ಮೂಲಕ ರಿವರ್ಸ್ ಆಪರೇಷನ್ ಮಾಡಿ ಸರ್ಕಾರ ಸೇಫ್ ಮಾಡುವ ಯೋಚನೆಯಲ್ಲಿದ್ದಾರೆ. ಸಿಎಂ ಪಂಚಬಾಣ 5 ಆಪರೇಷನ್ ತಡೆಯೋಕೆ ಫೀಲ್ಡ್ಗಿಳಿದಿದ್ದಾರೆ ಸಿಎಂ. ಇಷ್ಟು ಹೊತ್ತು ನಾವು ನಿಮಗೆ ಹೇಳಿದ್ದು ಅತೃಪ್ತರು ರಾಜೀನಾಮೆ ಕೊಟ್ಟ ನಂತರ ಕುಮಾರಸ್ವಾಮಿ ಅವರು ಮಾಡಿಕೊಂಡಿರುವ ಪ್ಲಾನ್ಗಳು. ಅಂತಹ ಪರಿಸ್ಥಿತಿ ಬಂದ್ರೆ ಯಾವೆಲ್ಲ ರೀತಿಯಲ್ಲಿ ಸರ್ಕಾರವನ್ನ ಉಳಿಸಬಹುದು ಅನ್ನೋದರ ಸಾಧ್ಯತೆಗಳು ಇವು. ಆದ್ರೆ ಈ ಪರಿಸ್ಥಿತಿಯ ಬರಬಾರದು ಅಂತ ಸ್ವತಃ ಕುಮಾರಸ್ವಾಮಿ ಅವರೇ ಫೀಲ್ಡ್ಗಿಳಿದಿದ್ದಾರಂತೆ. ಆಪರೇಷನ್ ಸಾಧ್ಯತೆ. ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಪ್ರಕಾಶ್ ಕುಮಟಳ್ಳಿ, ಪ್ರತಾಪ್ ರಾಯರೆಡ್ಡಿ ಪಾಟೀಲ್, ಗಣೇಶ್, ಆನಂದ್ ಸಿಂಗ್, ಭೀಮಾ ನಾಯ್ಕ್, ದಾಸರಹಳ್ಳಿ ಮಂಜುನಾಥ್, ಬಿಸಿ ಪಾಟೀಲ್, ಸಂಗಮೇಶ್ ಬಗ್ಗೆ ಅನುಮಾನ ಇದೆ. ಇವರು ರಾಜೀನಾಮೆ ನೀಡಿದ್ರೂ ನೀಡಬಹುದು ಎನ್ನಲಾಗ್ತಿದೆ. ಇವರ ಜೊತೆಗೆ ಈಗ ಹೊಸದಾಗಿ ಗಣೇಶ್ ಹುಕ್ಕೇರಿ ಮತ್ತು ಉಮೇಶ್ ಜಾಧವ್ ಹೆಸರು ಕೂಡ ಸೇರ್ಕೊಂಡಿದೆ. ಇವರು ಪಕ್ಷ ಬಿಟ್ಟು ಹೋಗದಂತೆ ತಡೆಯೋದಕ್ಕೆ ಕುಮಾರಸ್ವಾಮಿ ಅವರೇ ಫೀಲ್ಡ್ಗಿಳಿದಿದ್ದಾರಂತೆ. ಸತತವಾಗಿ ಫೋನ್ ಸಂಪರ್ಕದಲ್ಲಿದ್ದಾರಂತೆ. ರಾಜೀನಾಮೆ ಕೊಡಿಸದಂತೆ ಮನವೊಲಿಸುತ್ತಿದ್ದಾರೆ ಎನ್ನಲಾಗ್ತಿದೆ. ಒಂದು ವೇಳೆ ಇದು ಸಕ್ಸಸ್ ಆದ್ರೆ ಆಗ ಯಾವ ರಾಜಕೀಯ ಡ್ರಾಮಾನೂ ನಡೆಯಲ್ಲ. ಸಂಕ್ರಾಂತಿ ನಂತರ ಕ್ರಾಂತಿನೂ ಆಗಲ್ಲ. ಈಗಾಗಲೇ ಡಿಕೆ ಶಿವಕುಮಾರ್ ಒಂದು ಬಾಂಬ್ ಬೇರೆ ಸಿಡಿಸಿದ್ದಾರೆ. ಮುಂಬೈನಲ್ಲಿ 3 ಶಾಸಕರಿದ್ದಾರೆ. ಅವರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ. ಅವರು ಬಿಜೆಪಿಯವರ ಕಾಂಗ್ರೆಸ್ನವರ ಅಂತ ಹೇಳಲ್ಲ ಅಂದಿದ್ದಾರೆ. ಸೊ 15ನೇ ತಾರೀಕಾದ ಮೇಲೆ ಸರ್ಕಾರ, ಹೊಸ ಸರ್ಕಾರ ಕ್ರಾಂತಿ ಆಗ್ತದೆ ಅಂತ ಹೇಳಿ ತಾವೇನು ಹೇಳ್ತಾ ಇದ್ದೀರಲ್ಲ. ಸೊ 51 ಆಗ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಆಂಟಿ ಡಿಫೆಕ್ಷನ್ ಲಾ ಇದೆ. ನೀವೇನ್ ಹೇಳ್ತಾ ಇದ್ದೀರಿ ಅಂತ ಕೂಡ ನಮ್ಗೆ ಗೊತ್ತಿದೆ. ಇದೇ ಕಾರಣಕ್ಕೆ ಕುಮಾರಸ್ವಾಮಿ ಕೂಡ ಧೈರ್ಯದಿಂದಲೇ ಇದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳಲ್ಲ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರು ಕೂಡ ಇದೇ ಮಾತನ್ನ ಹೇಳಿದ್ರು. ಸಂಕ್ರಾಂತಿಗೆ ಯಾವ ಕ್ರಾಂತಿನೂ ಆಗಲ್ಲ ಅಂದಿದ್ರು. ಯಾರು ಹೋಗೋದಿಲ್ಲ, ಬಿಜೆಪಿಗೆ ಒಬ್ರು ಹೋಗಲ್ಲ. ಸುಮ್ನೆ ಬಿಜೆಪಿಯವರು ಸುದ್ದಿ ಮಾಡ್ತಾ ಇದಾರೆ. ಹಂಗೆ ಬಿಜೆಪಿಯವ್ರಿಗೂ ಕ್ರಾಂತಿಗೂ ಏನ್ ಸಂಬಂಧಪ್ಪ? ಅವ್ರು ಯಾವತ್ತಾರು ರೆವಲ್ಯೂಷನ್ ಮಾಡಿದಾರ? ಹೋರಾಟ ಮಾಡಿದಾರ ಯಾವತ್ತಾರು? ಸ್ವಾತಂತ್ರ್ಯ ಹೋರಾಟದಲ್ಲೇ ಇಲ್ಲದವರು ಈಗ ಯಾವ ಹೋರಾಟ ಮಾಡ್ತಾರ್ರಿ ಅವರು? ಹೀಗೆ ಸರ್ಕಾರ ಉಳಿಸೋಕೆ ಎಚ್ಡಿಕೆ ಬಳಿ 5 ಬಾಣಗಳಿವೆ. ಇದನ್ನ ಪ್ರಯೋಗಿಸಿದ್ರೆ ನನ್ನ ಸರ್ಕಾರ ಸೇಫ್ ಅನ್ನೋ ಭಾವನೆಯಲ್ಲಿದ್ದಾರೆ. ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಈ ಎಲ್ಲಾ ಬೆಳವಣಿಗೆಯನ್ನು ಕೂಡ ಗಮನಿಸ್ತಾ ಇದ್ರೆ ಬಿಜೆಪಿಯ ಶಾಸಕರುಗಳಿಗೆ ಒಂದು ರೀತಿಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಸಿಗುತ್ತಾ ಮತ್ತೆ ಕಬ್ಬು ಬೆಲ್ಲ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸ್ವತಃ ಬಿಜೆಪಿ ಶಾಸಕರುಗಳೇ ಇದ್ರ ಬಗ್ಗೆ ಒಂದು ರೀತಿಯಲ್ಲಿ ಗೊಂದಲದಿಲ್ಲದ್ರೆ ಜೊತೆಗೆ ಕುತೂಹಲವೂ ಕೂಡ ಅವರಿಗಿದೆ. ಅಂದ್ರೆ ನಮ್ಮ ನಾಯಕರು ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಕೂಡ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಏನೋ ಒಂದು ಈಗ ಪಾಸಿಟಿವ್ ಆಗುತ್ತೆ ಅನ್ನೋ ಒಂದು ಇದರಲ್ಲೂ ಕೂಡ ಬಿಜೆಪಿ ಶಾಸಕರಿದ್ದಾರೆ. ಹಾಗಾದ್ರೆ ಸಂಕ್ರಾಂತಿ ಹಬ್ಬದ ಬಳಿಕ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ಬಿಡುತ್ತಾ ಅಥವಾ ದೋಸ್ತಿ ಸರ್ಕಾರ ಉರುಳು ಬಿಡುತ್ತಾ? ಇದೆಲ್ಲಕ್ಕೂ ಕೂಡ ಉತ್ತರ ಸಿಗೋದಕ್ಕೆ ಇನ್ನು 2 ದಿನಗಳ ಕಾಲ ಮಾತ್ರ ಬಾಕಿ ಇದೆ. 7 ದಿನಗಳ ಬಳಿಕ ಸ್ಪಷ್ಟವಾದ ಚಿತ್ರಣ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ತನಕವೂ ಕೂಡ ಬಿಜೆಪಿ ಶಾಸಕರು ನವದೆಹಲಿಯಲ್ಲೇ ಇರ್ತಾರ, ಬೇರೆ ಕಡೆ ಶಿಫ್ಟ್ ಆಗ್ತಾರ, ಮತ್ತೆ ಆ ಅತೃಪ್ತ ಶಾಸಕರನ್ನ ಸಂಪರ್ಕ ಹೇಗ್ ಮಾಡ್ತಾರೆ, ಈ ಎಲ್ಲಾ ವಿಚಾರಗಳಿಗೂ ಕೂಡ ಇನ್ನು 2 ದಿನ ಕಾಯಬೇಕಾಗಿದೆ. ಒಟ್ನಲ್ಲಿ ಸಂಕ್ರಾಂತಿ ನಂತರ ಕ್ರಾಂತಿಯಾಗುತ್ತೆ ಅನ್ನೋ ಬಿಜೆಪಿ ಭವಿಷ್ಯವನ್ನ ಸುಳ್ಳಾಗಿಸಲು ಕುಮಾರಸ್ವಾಮಿ ಅವರು ಕೂಡ ಸತತ ಪ್ರಯತ್ನದಲ್ಲಿದ್ದಾರೆ. ಬಿಜೆಪಿ ಮಾತ್ರ ಪಟ್ಟು ಬಿಡುತ್ತಿಲ್ಲ ಎನ್ನಲಾಗ್ತಿದೆ. ಹಾಗಾದ್ರೆ ಈ ಸಂಕ್ರಾಂತಿ ಬಾಂಬ್ ಸಿಡಿಯುತ್ತಾ ಅಥವಾ ದೀಪಾವಳಿ ಬಾಂಬ್ ತರ ಠುಸ್ ಅನ್ನುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.